ಆತ್ಮೀಯ ವಿದ್ಯಾರ್ಥಿಗಳೇ, ಭಾರತ ಎದುರಿಸುತ್ತಿರುವಂತಹ ಪ್ರಮುಖ ಸಮಸ್ಯೆಗಳು ಯಾವುವು ಅಂತೇಳಿ ನೋಡ್ತಾ ಹೋಗ್ವಿ. ಹಾಗೆ ಆ ಸಮಸ್ಯೆಗಳಲ್ಲೂ ಕೂಡ ಕೆಲವೊಂದು ಸಮಸ್ಯೆಗಳನ್ನ ಕುರಿತು ಕಳೆದ ತರಗತಿಯಲ್ಲೂ ಕೂಡ ನಾವು ಅಭ್ಯಾಸ ಮಾಡ್ಕೊಂಡು ಹೋಗಿ. ಹಾಗಾದ್ರೆ ಮುಂದುವರೆದ ಹಾಗೆ ಭಾರತ ಎದುರಿಸುತ್ತಿರುವಂತಹ ಪ್ರಮುಖ ಸಮಸ್ಯೆಗಳನ್ನ ನೋಡ್ತಾ ಹೋಗೋದಕ್ಕಿಂತ ಮುಂಚೆ ಆ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳೋದೇ ಆದ್ರೆ ಒಬ್ಬ ವ್ಯಕ್ತಿಯ ಬಗ್ಗೆ, ಒಬ್ಬ ಮಹಿಳೆಯ ಬಗ್ಗೆ ನೋಡ್ಕೊಂಡು ಅವ್ರ ಬಗ್ಗೆ ತಿಳ್ಕೊಂಡೆ ಮುಂದುವರೆದಾಗ ಹೋಗೋಣ. ಮೀನಾ ಎನ್ನುವಂತಹ ಉತ್ತರ ಪ್ರದೇಶದ ಒಬ್ಬ ಮಹಿಳೆ ಇವತ್ತು ಶ್ರೇಷ್ಠ ಸಾಧಕಿ ಆಗಿರ್ತಕ್ಕಂಥ. ಏನ್ ಸಾಧನೆ ಸರ್? ಹುಟ್ಟಬೇಕಾದ್ರೆ ಬಡ ಕುಟುಂಬದಲ್ಲಿ ಸಾಕಷ್ಟು ಹೆಣ್ಮಕ್ಳು ಇರ್ತಕ್ಕಂಥ ಕುಟುಂಬದಲ್ಲೇ ಜನಿಸಿರ್ತಕ್ಕಂಥ ಒಬ್ಬ ಸಾಮಾನ್ಯ ಮಹಿಳೆ. ಆ ಕುಟುಂಬದಲ್ಲಿ ಸಾಕಷ್ಟು ವಿದ್ಯಾಭ್ಯಾಸವನ್ನ ಅವ್ರ ತಂದೆ ತಾಯಿಗಳು ಅವರಿಗೆ ಕೊಡೋದಿಕ್ ಸಾಧ್ಯ ಆಗ್ಲೇ ಇಲ್ಲ. ಅತಿ ಹೆಚ್ಚು ವಿದ್ಯಾಭ್ಯಾಸವನ್ನು ಕೂಡ ಪಡ್ಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಬಡತನದಲ್ಲಿ ಹುಟ್ಟಿ ಬೆಳೆದು ಅದಾದ ನಂತರದಲ್ಲಿ ವಿವಾಹ ಆಗ್ತಾರೆ. ವಿವಾಹ ಆಗಿ ಹೋದ್ಮೇಲೆ ಸಾಕಷ್ಟು ಸಮಸ್ಯೆಗಳು ಅವರಿಗೆ ಎದುರಾಗ್ತಾ ಹೋಗ್ತವೆ. ಸ್ವಲ್ಪ ಸಮಯದಲ್ಲೇ ಗಂಡನು ಕೂಡ ತೀರ್ಕೊಳ್ತಾರೆ. ತನಗಿದ್ದಂತಹ ಇಬ್ಬರು ಮಕ್ಕಳನ್ನ ಸಾಕೋದಿಕ್ಕೋಸ್ಕರವಾಗಿ ಆ ಒಂದು ಮೀನಾ ಎನ್ನುವಂತವಳು ತನ್ನ ಜೀವನದಲ್ಲಿ ದಿಟ್ಟ ಹೆಜ್ಜೆನ ಇಡಲೇಬೇಕಾಗಿ ಬರುತ್ತೆ. ಯಾಕೆ? ಶಿಕ್ಷಣ ಇಲ್ಲ, ಮಕ್ಕಳನ್ನ ಸಾಕ್ಬೇಕು, ಆರ್ಥಿಕತೆಯ ತೊಂದರೆ ಇದೆ. ಆ ಕಾರಣದಿಂದಾಗಿ ನೋಡ್ತಾ ಹೋದಾಗ ಏನಾದ್ರೂ ಮಣ್ಣ ಸಾಧನೆ ಮಾಡಬೇಕಲ್ಲ ಅಂತೇಳಿ ಆ ವಯಸ್ಸಿನಲ್ಲಿ ಶಿಕ್ಷಣವನ್ನು ಪಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾಳೆ. ತನ್ನ ಮಕ್ಕಳು ಇರುವಂತಹ ಸಂದರ್ಭದಲ್ಲಿಯೇ ತಾನೂ ಶಿಕ್ಷಣವನ್ನ ಪಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಟ್ಟು ಒಬ್ಬ ಸಮಾಜ ಸೇವಕಿಯ ಸಹಾಯವನ್ನು ಪಡ್ಕೊಳ್ಳೋದ್ರ ಮೂಲಕವಾಗಿ ಒಂದೊಂದೇ ಹಂತದಿಂದಾಗಿ ಶಿಕ್ಷಣವನ್ನ ಪಡ್ಕೊಳ್ತಾ ಹೋಗಿ ತನಗೆ ಎಷ್ಟು ಬೇಕೋ ಜ್ಞಾನಾರ್ಜನೆಗೋಸ್ಕರ, ಬದುಕೋದಿಕ್ಕೋಸ್ಕರವಾಗಿ, ಇನ್ನೊಬ್ಬರ ಜೊತೆ ವ್ಯವಹಾರ ಮಾಡೋದಕ್ಕೋಸ್ಕರವಾಗಿ ಬೇಕಾದಂತಹ ಶಿಕ್ಷಣವನ್ನು ಪಡ್ಕೊಂಡು ತಾನೇ ಸ್ವತಃ ಒಂದು ಚಿಕ್ಕ ಪ್ರಮಾಣದಲ್ಲಿ ವಸ್ತುಗಳನ್ನು ಉತ್ಪಾದನೆ ಮಾಡ್ತಕ್ಕಂಥದ್ರ ಕಡೆ ಗಮನ ಕೊಡ್ತಾರೆ. ಹೀಗೆ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ 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 ಇವತ್ತು ಸಾಕಷ್ಟು ಮಹಿಳೆಯರಿಗೆ ಕೆಲಸವನ್ನು ಕೂಡ ಕೊಟ್ಟು ಇನ್ನು ದೊಡ್ಡ ಪ್ರಮಾಣದಲ್ಲಿ ಇರುವಂತಹ ರೀತಿಯಲ್ಲಿ ಆ ಒಂದು ವ್ಯವಹಾರವನ್ನು ಅಭಿವೃದ್ಧಿ ಪಡಿಸಿಕೊಂಡು ತನ್ನ ಮಕ್ಕಳನ್ನು ಕೂಡ ಸಾಕೊಂಡು ಹೋಗುವಂತಹ ಅವಕಾಶ ಸಿಕ್ಕಿದೆ. ನೋಡ್ತಾ ಹೋದಾಗ ಗೊತ್ತಾಗುತ್ತೆ ಇದರಲ್ಲಿ ಅವಳು ಆ ಒಂದು ಸಂದರ್ಭದಲ್ಲಿಯೂ ಕೂಡ, ವಿವಾಹವಾದ ನಂತರದಲ್ಲಿಯೂ ಕೂಡ ಒಂದು ಆರ್ಥಿಕವಾಗಿ ಲಾಭವನ್ನ ಪಡೆಯುವಂತ ಒಂದು ಕೈಗಾರಿಕೆ ಸ್ಥಾಪನೆ ಮಾಡ್ಕೊಳ್ಳೋದ್ರ ಕಡೆನೂ ಅಥವಾ ಉದ್ದಿಮೆ ಪ್ರಾರಂಭ ಮಾಡ್ಕೊಳ್ಳೋದ್ರ ಕಡೆನೂ ಕೂಡ ಗಮನ ಕೊಡೋದಿಕ್ಕೆ ಅವಳಿಗೆ ಅವಕಾಶ ಕೊಟ್ಟಂತದ್ದು ಯಾವುದು ಅಂದ್ರೆ ಅವಳು ಆ ಕ್ಷಣದಲ್ಲಿ ಪಡ್ಕೊಂಡಂತಹ ಶಿಕ್ಷಣ. ಹಾಗಾದ್ರೆ ಶಿಕ್ಷಣ ಅನ್ನುವಂಥದ್ದು ಒಂದಿದ್ರೆ ಸಾಕು, ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಕೂಡ ನಾವು ನಮ್ಮನ್ನು ಹೇಗ್ ಬೇಕಾದ್ರೂ ಕೂಡ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿ. ಹೌದಾ? ಹೌದಾ ಇಲ್ಲ? ಸಾಕಷ್ಟು ಬಾರಿ ನಾನು ನಿಮಗೆ ಹೇಳ್ತಾ ಹೋಗ್ತಿರ್ತೇನೆ, ಕೆಲವೊಂದು ಶಿಕ್ಷಣಗಳನ್ನ ನೀವು ಪಡ್ಕೊಂಡಿದ್ದಾದ್ರೆ, ವೃತ್ತಿ ಆಧಾರಿತ ಶಿಕ್ಷಣಗಳನ್ನ ನೀವು ಪಡ್ಕೊಂಡಿದ್ದಾದ್ರೆ ನಿಮಗದೊಂದು ಕೆಲಸವನ್ನ ಕಟ್ಟಿಕೊಟ್ಟಂತೆ ಯಾವಾಗ ಬೇಕಾದ್ರೂ ನಿಮಗೆ ಉಪಯೋಗ ಬರೋದು. ಒಂದು ITI ಕೋರ್ಸ್ ಅನ್ನುವಂಥದ್ದನ್ನ, ಒಂದು ಡಿಪ್ಲೊಮಾ ಕೋರ್ಸ್ ಎನ್ನುವಂಥದ್ದನ್ನ ನೀವು ಮುಗಿಸ್ಕೊಂಡಿದ್ರೆ, ಹಾಗೆ ಹೆಣ್ಮಕ್ಳು ಎಂಬ್ರಾಯ್ಡರಿ, ಹಾಗೆ ಟೈಲರಿಂಗ್ ಕೋರ್ಸ್ಗಳು, ಕಂಪ್ಯೂಟರ್ ಕೋರ್ಸ್ಗಳನ್ನ ಮುಗಿಸ್ಕೊಂಡಿದ್ರೆ ನಿಮ್ಮ ಇಂಥ ಸಿಚುಯೇಷನ್ ನಿಮ್ಮ ಜೀವನದಲ್ಲಿ ಮುಂದೆ ಯಾವತ್ತಾದ್ರೂ ಬಂದ್ರು ಆ ಶಿಕ್ಷಣ ನಿಮ್ಮನ್ನ ಕೈ ಹಿಡಿಯುತ್ತೆ, ನಿಮ್ಮನ್ನ ಕೈ ಬಿಡೋದಿಲ್ಲ. ಹಾಗಾಗಿನೇ ಶಿಕ್ಷಣ ಬಹುಮುಖ್ಯವಾಗುತ್ತೆ. ಹಾಗಾಗಿ ಅಂತ ಶಿಕ್ಷಣದ ಕೊರತೆ ಇರುವಂತದ್ದೇ ಭಾರತ ಎದುರಿಸುತ್ತಿರುವಂತಹ ಒಂದು ಪ್ರಮುಖ ಸಮಸ್ಯೆ ಆಗಿರುವಂಥದ್ದು. ಯಾವುದು ಅಂತ ಹೇಳಿದ್ರೆ ಅನಕ್ಷರತೆ. ಅನಕ್ಷರತೆ ಎನ್ನುವಂಥದ್ದು ಭಾರತ ಎದುರಿಸುತ್ತಿರುವಂತಹ ಒಂದು ಪ್ರಮುಖ ಸಮಸ್ಯೆ ಆಗಿದೆ. ಹಾಗಾಗಿ ಇಂದಿನ ತರಗತಿಯಲ್ಲಿ ನಾವು ಭ್ರಷ್ಟಾಚಾರ ಮತ್ತು ಅನಕ್ಷರತೆ ಎನ್ನುವಂತಹ ಭಾರತದ ಪ್ರಮುಖ ಸಮಸ್ಯೆಗಳ ಬಗ್ಗೆ ನೋಡ್ತಾ ಹೋಗೋಣ. ಅದ್ರಲ್ಲಿ ಮೊದಲನೇದಾಗಿರೋದು ಅನಕ್ಷರತೆ. ನೋಡಿ, ಅನಕ್ಷರತೆ ಎನ್ನುವಂಥದ್ದು ಅಥವಾ ಅಕ್ಷರಸ್ಥರ ಕೊರತೆ ಎನ್ನುವಂಥದ್ದು ಅಥವಾ ಶಿಕ್ಷಣದ ಕೊರತೆ ಎನ್ನುವಂಥದ್ದು ಇಂದು ನಿನ್ನೆಯದಲ್ಲ. ಬ್ರಿಟಿಷರ ಕಾಲಾವಧಿಯ ನಂತರದಲ್ಲಿ ಭಾರತ ಏನು ಸ್ವತಂತ್ರವನ್ನ ಪಡ್ಕೊಳ್ತು, ಆ ಸ್ವತಂತ್ರವನ್ನ ಪಡ್ಕೊಂಡಂತ ಸಂದರ್ಭದಲ್ಲಿ ನೋಡ್ತಾ ಹೋದಾಗ ಭಾರತದಲ್ಲಿದ್ದಂತ ಅಕ್ಷರಸ್ಥರ ಸಂಖ್ಯೆ ಕೇವಲ 12% ಮಾತ್ರ. ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಕೇವಲ 12% ಮಾತ್ರ ಜನಸಂಖ್ಯೆಯಲ್ಲಿ ಶಿಕ್ಷಣವನ್ನ ಪಡ್ಕೊಂಡಿರ್ತಕ್ಕಂಥ ಶಿಕ್ಷಿತರು ಸಿಗ್ತಾ ಇದ್ದು. ಅದು ಬರ್ತಾ ಬರ್ತಾ 2001ರ ವೇಳೆಗೆ ಬರೋ ವೇಳೆಗೆ 66%ಗೆ ಏರಿಕೆ ಆಗಿರುವುದು. ಎಷ್ಟಕ್ಕೆ? 66% ಏರಿಕೆ ಆಗಿದೆ. ಯಾವ ವೇಳೆ? 2001ರ ವೇಳೆಗೆ
ಶೇಕಡ 66ಕ್ಕೆ ಏರಿಕೆ ಆಗಿದೆ. ಆದ್ರೂ ಇನ್ನೂ ಕೂಡ ಕಡಿಮೆ, 100ಕ್ಕೆ 100ರಷ್ಟು ಶಿಕ್ಷಣ ಪಡ್ಕೊಳ್ತಕ್ಕಂಥ ನೋಡಕ್ಕಾಗಲಿಲ್ಲ. ಅದಾದ ನಂತರದಲ್ಲಿ ನೋಡ್ತಾ ಹೋದಾಗ 2011ರ ವೇಳೆಗೆ ಆ ಒಂದು ಪ್ರಮಾಣ ಹೋಗಿದ್ದು ಎಲ್ಲಿಗೆ ಅಂದ್ರೆ ಶೇಕಡ 74.04, ಶೇಕಡ 74.04ರಷ್ಟು ಬಂದಿದೆ. ಅರ್ಥತ್ರ ಮುಕ್ಕಾಲು ಭಾಗ, ನಮ್ಮ ಭಾರತದ ಒಟ್ಟು ಜನಸಂಖ್ಯೆಯ ಮುಕ್ಕಾಲು ಭಾಗದಷ್ಟು ಜನರು ಶಿಕ್ಷಣ ಪಡ್ಕೊಂಡ್ರು. ಆದ್ರೂ ಇನ್ನು ಕಾಲು ಭಾಗದಷ್ಟು ಜನರು ಇನ್ನೂ ಶಿಕ್ಷಣವನ್ನ ಪಡ್ಕೊಂಡಿಲ್ಲ ಅಂತ ಹೇಳಿದಾಗಲೇ ಈ ಸಮಸ್ಯೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ತಿಳ್ಕೊಳ್ಳಕ್ ಸಾಕು. ಯಾಕೆ ಸರ್ ಇದು ಇಷ್ಟೊಂದು ದೊಡ್ಡ ಸಮಸ್ಯೆ? ಅನಕ್ಷರತೆ ಅನ್ನೋದು ಯಾಕೆ ದೊಡ್ಡ ಸಮಸ್ಯೆ ಅಂದ್ರೆ, ಇದು ಪಡ್ಕೊಂಡಿಲ್ಲ, ಶಿಕ್ಷಣವನ್ನ ಪಡ್ಕೊಂಡಿಲ್ಲ ಅಂದ್ರೆ ಸಾಕಷ್ಟು ಸಮಸ್ಯೆಗಳು ಎದುರಿಸಬೇಕಾಗುತ್ತೆ. ಬಡತನಕ್ಕೂ ಇದೇ ಕಾರಣಭೂತ ಆಗುತ್ತೆ, ನಿರುದ್ಯೋಗ ಸಮಸ್ಯೆಗೂ ಇದೇ ಕಾರಣ ಆಗ್ತಾ ಹೋಗುತ್ತೆ, ಶಿಷ್ಟಾಚಾರಗಳಿಗೂ ಇದೇ ಕಾರಣ ಆಗ್ತಾ ಹೋಗುತ್ತೆ. ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಜನ ತೊಡಗುತ್ತಾರೆ ಅಂದ್ರೆ ಕಾರಣ ಅನಕ್ಷರತೆಯಿಂದಲೇ ಆಗುತ್ತೆ. ಹಾಗಾಗಿ ಇದು ಎಷ್ಟೋ ಸಮಸ್ಯೆಗಳನ್ನ ಬಗೆಹರಿಸುತ್ತೆ, ಹಾಗೆ ಎಷ್ಟೋ ಸಮಸ್ಯೆಗಳನ್ನು ಹುಟ್ಟು ಹಾಕುವಂತದ್ದಾಗಿರುತ್ತೆ ಶಿಕ್ಷಣ. ಹಾಗಾಗಿನೇ ಅನಕ್ಷರತೆ ನಮ್ಮ ದೇಶದ ಬಹುದೊಡ್ಡ ಸಮಸ್ಯೆಯಾಗಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಈ ಎಂತ ಅನಕ್ಷರತೆಗೆ ಕಾರಣಗಳೇನು? ಅನಕ್ಷರತೆಗೆ ಕಾರಣಗಳು ಯಾಕೆ ಇವತ್ತು ಅನಕ್ಷರತೆ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಇದೆ ಅನ್ನುವಂಥ ಕಾರಣ. ಯಾವ ಕಾರಣದಿಂದ ಹಾಗಾದ್ರೆ ಶಿಕ್ಷಣದಿಂದ ವಂಚಿತರಾಗ್ತಾರೆ? ಯಾವ್ಯಾವ ಅಂಶಗಳು ಶಿಕ್ಷಣದಿಂದ ವಂಚಿತರಾಗೋದಕ್ಕೆ ಅವಕಾಶ ಮಾಡಿಕೊಡುತ್ತೆ? ಮೊದಲನೇದಾಗಿ ಬಡತನ. ಶಿಕ್ಷಣ ಪಡ್ಕೋಬೇಕು ಅನ್ನೋದಿದ್ರೆ ಅಟ್ಲೀಸ್ಟ್ ಕೊನೆಯ ಪಕ್ಷನಾದ್ರೂ ಕೂಡ ತಮ್ಮ ಮೂಲಭೂತ ಸೌಕರ್ಯಗಳನ್ನ ಈಡೇರಿಸಿಕೊಳ್ಳುವಂತ ಮಟ್ಟಿಗಾದ್ರೂ ಕೂಡ ಆರ್ಥಿಕವಾಗಿ ಲಭ್ಯತೆ ಇರಬೇಕು. ಅಟ್ಲೀಸ್ಟ್ ಕೊನೆಯ ಪಕ್ಷ ಉಡುಪು, ಬಟ್ಟೆ ಧರಿಸೋದಕ್ಕೆ, ಊಟ, ಹಾಗೆ ಬೇಕಾಗಿರ್ತಕ್ಕಂಥ ಅಗತ್ಯ ಶಿಕ್ಷಣದ ಸಾಮಗ್ರಿಗಳನ್ನ ತಿಳ್ಕೊಳ್ಳೋಕ್ಕಾಗುತ್ತೆ. ಹಾಗಾಗಿ ಬಡತನ ಎನ್ನುವಂಥದ್ದು ಅಷ್ಟೂ ಸಮಸ್ಯೆಗಳ ಅಷ್ಟೂ ಪೂರೈಕೆನೂ ಕೂಡ ಮಾಡದೇ ಇರುವಂತ ಸ್ಥಿತಿಯಲ್ಲಿ ಇರೋದ್ರಿಂದ ಕೆಲವೊಂದು ಕುಟುಂಬಗಳಲ್ಲಿ ಹಾಗಾಗಿನೇ ಬಡತನವೂ ಕೂಡ ಅನಕ್ಷರತೆಗೆ ಕಾರಣ ಆಗ್ತಾ ಹೋಗುತ್ತೆ. ಪ್ಲಸ್ ವಲಸೆ, ಮತ್ತೊಂದು ವಲಸೆ. ಇವತ್ತು ಭಾರತದಲ್ಲಿರುವಂತಹ ಸಂಖ್ಯಾತ ಕುಟುಂಬಗಳು ಹೇಗಿದಾವೆ ಅಂದ್ರೆ ಕೂಲಿ ಕಾರ್ಮಿಕ ಕುಟುಂಬಗಳೇ ಇರುವಂತವು ಇದಾವೆ. ಆ ಕೂಲಿಯನ್ನ ಆರಿಸ್ಬಿಟ್ಟು ಆ ಕುಟುಂಬಗಳು ಏನ್ ಮಾಡ್ತಿದ್ದಾವೆ ಅಂದ್ರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವಲಸೆ ಹೋಗ್ತಾ ಇದ್ದಾರೆ. ಎಲ್ಲಿ ಕೂಲಿ ಸಿಗುತ್ತೋ ಅಲ್ಲಿಗೆ ಹೋಗ್ತಾರೆ. ನಿಮ್ಮೂರುಗಳಿಂದಲೂ ಕೂಡ ಕೆಲವು ಹೋಗಿದ್ದಾರೆ, ಹೌದಲ್ವಾ? ಯಾವ ಕಡೆ ಹೋಗ್ತಾರೆ? ಮಲೆನಾಡು ಕಡೆ, ಬೆಂಗಳೂರು ಕಡೆ ಅನ್ನುವಂತ ರೀತಿಯಲ್ಲಿ ಕೆಲಸಗಳಿಗೋಸ್ಕರವಾಗಿ ಕೂಲಿ ಕೆಲಸಗಳನ್ನ ಬಯಸಿ ಹೋಗ್ತಿರ್ತಾರೆ. ಈಗ ಹೋಗುವಾಗ ಪೋಷಕರು ತಮ್ಮ ಜೊತೆಗೆ ಯಾರನ್ನ ಕರ್ಕೊಂಡು ಹೋಗ್ತಾರೆ? ತಮ್ಮ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ಬೇಕಾದ ಪರಿಸ್ಥಿತಿ ಬರುತ್ತೆ. ತಾವು ಹೋದಂತ ಸ್ಥಳಗಳಲ್ಲಿ ಶಿಕ್ಷಣದ ಅವಕಾಶಗಳು ಇಂದಿನ ದಶಕಗಳಲ್ಲಿ ನೋಡ್ತಾ ಹೋದಾಗ ಎಲ್ಲಾ ಕಡೆ ಇರ್ತಿರ್ಲಿಲ್ಲ, ಶಾಲೆಗಳೇ ಇರ್ತಿರ್ಲಿಲ್ಲ ಕೆಲವು ಕಡೆಗಳಲ್ಲಿ. ಹಾಗಾಗಿ ವಲಸೆಯಿಂದಲೂ ಕೂಡ ಏನಾಗ್ತಾ ಇದೆ ಇವತ್ತಿನ ದಿವಸ ಅನಕ್ಷರತೆ ಎನ್ನುವಂಥದ್ದು ಹೆಚ್ಚಾಗೋದಕ್ಕೆ, ಶಿಕ್ಷಣದ ಕೊರತೆ ಆಗೋದಕ್ಕೂ ಕೂಡ ಕಾರಣೀಭೂತ ಆಗ್ತಾ ಇದೆ. ನೆಕ್ಸ್ಟ್ ಮುಂದುವರೆದಾಗಿರುವಂಥದ್ದು ಮಕ್ಕಳ ದುಡಿಮೆ ಅಥವಾ ಬಾಲ ಕಾರ್ಮಿಕತನ ಅಂತ ಹೇಳಿ ಕರೀಬಹುದು. ಮಕ್ಕಳ ದುಡಿಮೆ ಇವತ್ತು ಕೆಲವು ಪೋಷಕರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಬಡತನದಿಂದಾಗಿ, ಆರ್ಥಿಕ ಕೊರತೆಯಿಂದಾಗಿ ಓದಲಿಕ್ಕೆ ಹೋಗ್ಬೇಕಾಗಿರುವಂತ ಮಕ್ಕಳನ್ನ ದುಡಿಮೆಯಲ್ಲಿ ತೊಡಗಿಸ್ತಾ ಇದ್ದಾರೆ. ಅದು ಅನಿವಾರ್ಯನೂ ಕೂಡ ಹೌದು ಅನ್ನುವಂಥ ಸ್ಥಿತಿಗೆ ಆ ಕುಟುಂಬಗಳು ಬಂದು ಹೋಗಿರ್ತಾರೆ. ಹಾಗಾಗಿ ಮಕ್ಕಳನ್ನ ದುಡಿಮೆಯಲ್ಲಿ ತೊಡಗಿಸ್ತಾ ಹೋದಾಗೆ ಶಿಕ್ಷಣದಿಂದ ಅವ್ರು ಏನಾಗ್ತಾರೆ, ದೂರ ಆಗುವಿಕೆಯನ್ನು ಕೂಡ ನಾವು ನೋಡ್ತಾ ಹೋಗಬಹುದಾಗಿದೆ. ನೆಕ್ಸ್ಟ್ ಮುಂದುವರೆದಾಗೆ ಮತ್ತೊಂದು ಅಂಶ ಬಾಲ್ಯ ವಿವಾಹ. ನೋಡ, ಓದಬೇಕಾದ್ರೆ ಶಿಕ್ಷಣವನ್ನು ಪಡ್ಕೊಳ್ಳುವಂತ ಸಂದರ್ಭದಲ್ಲಿಯೇ ಓದುವಂತ ಮಕ್ಕಳನ್ನ ಕಾನೂನು ಬದ್ಧವಾಗಿರುವಂತ ವಯಸ್ಸಿಗಿಂತ ಮುಂಚಿತವಾಗಿನೇ ಬಾಲ್ಯ ವಿವಾಹ ಮಾಡುವುದರ ಮೂಲಕನೂ ಕೂಡ ಅವರನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡುವಂತ ರೀತಿಯಲ್ಲಿ ನಾವು ನೋಡ್ತಾ ಹೋಗ್ಬೋದಾಗ್ತದೆ. ನೆಕ್ಸ್ಟ್ ಬಾಲ್ಯ ವಿವಾಹ ಇತ್ತೀಚೆಗೆ ಸಾಕಷ್ಟು ಕಡಿಮೆ ಆಗಿರುವಂತದ್ದಿದೆ. ಅದಕ್ಕೆ ನಮ್ಮ ಸ್ವಶಕ್ತಿನೂ ಕೂಡ ಬೇಕು, ನಾವು ಕೂಡ ಅದಕ್ಕೆ ಬೆಂಬಲವನ್ನ ಕೊಡಬೇಕಾಗುತ್ತೆ. ಆಗ ಮಾತ್ರ ಬಾಲ್ಯ ವಿವಾಹ ಎನ್ನುವಂಥದ್ದು ಸಂಪೂರ್ಣವಾಗಿ ನಾಶ ಆಗೋದಕ್ಕೆ ಸಾಧ್ಯ. ನೆಕ್ಸ್ಟ್ ಮತ್ತೊಂದು ಮಕ್ಕಳ ಲಾಲನೆ ಪಾಲನೆಗಳು.
ಚಿಕ್ಕ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೋಸ್ಕರವಾಗಿ ಓದುವಂತಹ ಮಕ್ಕಳನ್ನ ಶಾಲೆ ಬೆಳೆಸ್ಬಿಟ್ಟು ಆ ಚಿಕ್ಕ ಮಕ್ಕಳನ್ನ ಮನೆಯಲ್ಲಿ ನೋಡ್ಕೊಳ್ಳೋದಕ್ಕೋಸ್ಕರವಾಗಿ ಹಚ್ತಾ ಇದ್ದಾರೆ. ಹಾಗಾಗಿನೂ ಕೂಡ ಚಿಕ್ಕ ಮಕ್ಕಳ ಲಾಲನೆ ಪಾಲನೆ ಮಾಡೋದಕ್ಕೋಸ್ಕರವಾಗಿನೂ ಕೂಡ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಮಕ್ಕಳು. ಅದರಲ್ಲೂ ಕೂಡ ಜಾಸ್ತಿ ಹೆಣ್ಣು ಮಕ್ಕಳೇ ಈ ಒಂದು ಕಾರಣದಿಂದಾಗಿ ಶಿಕ್ಷಣದಿಂದ ವಂಚಿತರಾಗ್ತಾ ಇರುವಂತದ್ದು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕೊನೆಯದಾಗಿರುವಂತ ಮತ್ತೊಂದು ಅಂಶ, ಶಿಕ್ಷಣದ ಆಸಕ್ತಿಯ ಕೊರತೆ. ನೋಡಿ, ಹೇಳ್ತಾ ಇರ್ತಾರೆ ಕೆಲವು ಸಾಕಷ್ಟು ಓದೇನು ಉದ್ಧಾರ ಆಗ್ತಾರೆ, ಶಿಕ್ಷಣದಿಂದ ಏನ್ ಸಿಗುತ್ತೆ, ಕಲಿಯೋದ್ರಿಂದ ಏನ್ ಸಿಗುತ್ತೆ ಅನ್ನುವಂತ ರೀತಿಯ ಪದಗಳನ್ನ ಆಡ್ತಾ ಹೋಗಿ ಅವರಲ್ಲಿ ಏನ್ ಮೂಡ್ತಾ ಹೋಗುತ್ತೆ, ಪೋಷಕರ ಹತ್ರನೂ ಕೂಡ ಶಿಕ್ಷಣ ಕೊಡಿಸ್ಬೇಕು ಅನ್ನುವಂತಹ ಆಸಕ್ತಿನೇ ಕುಂಠಿತ ಆಗೋಗುತ್ತೆ. ಸಾಕಷ್ಟು ಕಾರಣಗಳಿರ್ತವೆ. ಹೆಣ್ಮಕ್ಳಿಗೆ ಜಾಸ್ತಿ ಓದಿಸೋದೇ ಬೇಡ, ಯಾವುದೇ ರೀತಿಯಿಂದಲಿಲ್ಲ, ಮೂಢನಂಬಿಕೆ ರೀತಿಲಿರೋದು. ಓಕೆನಾ? ಹೆಣ್ಮಕ್ಳನ್ನ ಯಾಕೆ ಓದಿಸಬಾರ್ದು ಅಂತ ಪ್ರಶ್ನೆಗೆ ಉತ್ತರ ಇದೆ. ಯಾಕೆ ಅಂತ ಹೇಳಿದ್ರೆ ಅವರು ಮತ್ತೆ ವಿವಾಹ ನಂತರ ಬೇರೆ ಮನೆಗೆ ಕಳಿಸ್ಬೇಕಾಗತ್ತೆ. ಜಾಸ್ತಿ ಓದಿಸೋದು ಬೇಡ. ಜಾಸ್ತಿ ಓದಿಸಿದ್ರೆ ಅದಕ್ಕಿಂತ ಹೆಚ್ಚಿಗೆ ಓದಿರುವಂತ ಗಂಡು ಹುಡುಕ್ಬೇಕಾಗತ್ತೆ. ಹಾಗಾಗಿ ಹೆಣ್ಮಕ್ಳಿಗೆ ಜಾಸ್ತಿ ಓದೋದು ಬೇಡ. ಹಾಗಾಗಿ ಇಂತಹ ಸಮಸ್ಯೆಗಳು ಕೂಡ ಬರುತ್ತೆ. ಶಿಕ್ಷಣದ ಆಸಕ್ತಿಯ ಕೊರತೆ ಎನ್ನುವಂಥದ್ದು ಕೂಡ. ಹಾಗೆ ಮನೆಯಲ್ಲಿ ಇಬ್ಬರಿಗಿಂತ ಹೆಚ್ಚು ಮಕ್ಕಳೇನಾದ್ರು ಕೂಡ ಇದ್ದಾಗ, ಹಾಗಾದ್ರೆ ಯಾರನ್ನ ಓದಿಸೋಣ, ಇವ್ರನ್ನ ಬಿಡಿಸ್ಬಿಡೋಣ ಶಾಲೆ, ಇವ್ರನ್ನ ಓದ್ಲಿ ಸಾಕು, ಇವ್ರನ್ನ ಓದಿಸೋಣ, ಇವ್ರನ್ನ ಬಿಡಿಸೋಣ ಅನ್ನುವಂತ ಮನಸ್ಥಿತಿಗೂ ಕೂಡ ಪೋಷಕರು ಬರ್ತಾರೆ. ಹಾಗಾಗಿ ಈ ಒಂದು ಶಿಕ್ಷಣದಲ್ಲಿರ್ತಕ್ಕಂಥ ಆಸಕ್ತಿಯ ಕೊರತೆಯೂ ಕೂಡ ಇದಕ್ಕೆ ಕಾರಣೀಭೂತ ಅಂತೇಳಿ ಕರೀತಾ ಹೋಗ್ತದೆ. ಇದಿಷ್ಟು ಕೂಡ ಅಂಶಗಳು, ಇದರ ಜೊತೆ ಸಾಕಷ್ಟು ಅಂಶಗಳು ಕೂಡ ಅನಕ್ಷರತೆಗೆ ಕಾರಣವಾಗಿರ್ತಕ್ಕಂಥ ವಿಧಾನ. ನೆಕ್ಸ್ಟ್ ಆಗ ಮುಂದುವರೆದ ಇಂಥ ಒಂದು ಅನಿಷ್ಟ ಆಚರಣೆಯಾಗಿರುವಂತಹ ಹಾಗೆ ಸಮಸ್ಯೆ ಆಗಿರ್ತಕ್ಕಂತಹ ಅನಕ್ಷರತೆಯನ್ನ ಹೋಗಲಾಡಿಸೋದಕ್ಕೋಸ್ಕರವಾಗಿ ಸರ್ಕಾರ ಏನಾದರೂ ಕ್ರಮಗಳನ್ನು ಕೈಗೊಂಡಿದೆಯಾ? ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳು, ಸಾಕಷ್ಟು ಕ್ರಮಗಳು. ಎಜುಕೇಶನ್ ಪಡ್ಕೊಳ್ತಿರ್ತಕ್ಕಂಥ ನೀವುಗಳೇ ಹೇಳ್ಬೋದು, ಯಾವ ಯಾವ ಸೌಲಭ್ಯಗಳು, ಯಾವ ಯಾವ ಅವಕಾಶಗಳು ನಮಗೆ ಶಿಕ್ಷಣವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಸರ್ಕಾರ ಕೊಡ್ತಾ ಇದೆಯೋ ಆ ಎಲ್ಲಾ ಸೌಲಭ್ಯಗಳು, ಆ ಎಲ್ಲಾ ಅವಕಾಶಗಳು ಕೂಡ ಅನಕ್ಷರತೆಯನ್ನು ಹೋಗಲಾಡಿಸೋದಕ್ಕೆ ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳೇ ಆಗಿದೆ. ಹೌದಾ ಇಲ್ಲ? ಹೌದಾನೆ? ಹಾಗಾಗಿ ನಾವು ಏನೇ ಸೌಲಭ್ಯಗಳಿದ್ದಾವೆ, ಉಚಿತ ಶಿಕ್ಷಣವನ್ನ ಕೊಡ್ತಾ ಇರುವಂತದ್ದಿದೆ, ಮತ್ತೆ ಬಿಸಿಯೂಟ ಅಕ್ಷರ ದಾಸೋಹ ಎನ್ನುವಂಥದ್ರ ಅಡಿಯಲ್ಲಿ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಇರುವಂತದ್ದಿದೆ, ಹಾಗೆ ಕ್ಷೀರಭಾಗ್ಯ ಯೋಜನೆ ಇರುವಂತದ್ದಿದೆ, ಹಾಗೆ ಪಠ್ಯ ಪುಸ್ತಕಗಳನ್ನು ಉಚಿತವಾಗಿ ವಿತರಣೆ ಮಾಡ್ತಕ್ಕಂಥದ್ದಿದೆ, ಹಾಗೆ ಸ್ಕಾಲರ್ಶಿಪ್ಸ್, ವಿದ್ಯಾರ್ಥಿ ವೇತನಗಳು ಅಂತೇಳಿ ಇರುವಂತವಿದಾವೆ. ಹೌದಾನೆ? ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳು NMMS, NTSC ಎನ್ನುವಂತ ಪರೀಕ್ಷೆ ನಡೆಸೋದ್ರ ಮೂಲಕನೂ ಕೂಡ, ಹಾಗೆ ವಿದ್ಯಾರ್ಥಿ ವೇತನ ನೀಡೋದ್ರ ಮೂಲಕನೂ ಕೂಡ ಸರ್ಕಾರ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನ ಕೊಡ್ತಾ ಇರುವಂತದ್ದಿದೆ. ಹೌದಾ? ಇದರ ಜೊತೆಗೆ ಹಾಗಾದ್ರೆ ಸರ್ಕಾರ ಕೈಗೊಂಡಿರುವಂತಹ ಶಿಕ್ಷಣ ಅಭಿವೃದ್ಧಿಗೋಸ್ಕರವಾಗಿರುವಂತಹ ಕಾರ್ಯಕ್ರಮಗಳು ಯಾವ್ಯಾವಿದಾವೆ, ಇಲ್ಲೊಂದಷ್ಟು ಅವುಗಳಿಗೆ ಸಂಬಂಧಿಸಿರುವಂತ ಸಿಂಬಲ್ಗಳನ್ನ, ಲೋಗೋಗಳನ್ನ ನಾನು ಡೌನ್ಲೋಡ್ ಮಾಡ್ಕೊಂಡ್ ಬಂದಿದ್ದೆ. ಶಿಕ್ಷಣದ ಅಭಿವೃದ್ಧಿಗೋಸ್ಕರವಾಗಿ ಇರ್ತಕ್ಕಂಥ ಕೆಲವೊಂದು ಯೋಜನೆಗಳು, ಕಾರ್ಯಕ್ರಮಗಳು, ಕಾಯ್ದೆಗಳು, ಹಾಗೆ ಕೆಲವೊಂದು ಏನೇನ್ ಪ್ಲಾನ್ಗಳನ್ನ ಸರ್ಕಾರ ಹಾಕೊಂಡಿದೆ, ಇಡೀ ದೇಶಕ್ಕೆ ಸಂಬಂಧಿಸಿದಂಗೆ ಯಾವ್ಯಾವ ಯೋಜನೆಗಳಿದಾವೆ, ಇವುಗಳು ಸರ್ಕಾರ ಶಿಕ್ಷಣದ ಅಭಿವೃದ್ಧಿಗೋಸ್ಕರ ಅಥವಾ ಅನಕ್ಷರತೆಯನ್ನು ಹೋಗಲಾಡಿಸೋದಕ್ಕೋಸ್ಕರವಾಗಿರುವಂತಹ ಕ್ರಮಗಳಾಗಿದೆ ನಾವು ನೋಡ್ತಾ ಹೋಗ್ಬೋದು. ನೋಡಿ, ಒಂದೊಂದನ್ನಾಗಿ ಇದರಲ್ಲಿರುವಂತದ್ದು ನೋಡ್ತಾ ಹೋಗ್ಬೋದು. ನೋಡಿ, ಮೊದಲನೇದಾಗಿರುವಂತಹ ರೀತಿಯಲ್ಲಿ ನೋಡ್ತಾ ಹೋದ್ರೆ ತುಂಬಾನೇ ಹಳೆಯದಾಗಿರುವಂತಹ ಹಾಗೆ ಹೆಚ್ಚು ಪರಿಣಾಮಕಾರಿಯಾಗಿರ್ತಕ್ಕಂಥ ಸರ್ಕಾರದ ಒಂದು ಯೋಜನೆಯಾಗಿ ಬಂದಿರುವಂತದ್ದು. ಈ ಸಿಂಬಲ್ ಸಾಕಷ್ಟು ಕಡೆ ನೋಡಿರ್ತೀರ, ಶಾಲೆಗಳ ಹತ್ರ, ಅಂಗನವಾಡಿ ಕೇಂದ್ರಗಳ ಹತ್ರ ಗಮನಿಸ್ಕೊಂಡಿರ್ತಾರೆ. ಈ ಸಿಂಬಲ್ ಯಾವ್ದು ಈ ಸಿಂಬಲ್ ಅರ್ಥ ಏನಪ್ಪಾ ಅಂದ್ರೆ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಅಂತ ಇದೆ. ರಾಷ್ಟ್ರೀಯ
ಸಾಕ್ಷರತಾ ಮಿಷನ್ ಅಂತ 1988ರಲ್ಲಿ ಬಂದಿರುವಂತ ಒಂದು ಅಮೂಲ್ಯವಾಗಿರ್ತಕ್ಕಂಥ ಅನಕ್ಷರತೆಯನ್ನು ಹೋಗಲಾಡಿಸುವ ಶಿಕ್ಷಣವನ್ನು ಅಭಿವೃದ್ಧಿಪಡಿಸುವಂತ ಯೋಜನೆಯಾಗಿ ಕಾರ್ಯಕ್ರಮವಾಗಿ ರೂಪುಗೊಳಿಸಿರುವಂತದ್ದಾಗಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಈ ಸಿಂಬಲ್ ಕೂಡ ಸಾಕಷ್ಟು ಕಡೆ ನೋಡಿರ್ತೇವೆ, ಹೌದಾನೆ? ಗಮನಿಸ್ಕೊಂಡಿದ್ರೆ ಶಾಲೆಗಳ ಮೇಲೆ ಹಾಕಿರುವಂತ ರೀತಿಯಲ್ಲಿ ಮಕ್ಕಳು ಕೂತಿರುವಂತದ್ದು, ಅಂದ್ರೆ ಪೆನ್ಸಿಲ್ ಮೇಲೆ ಕೂತಿದ್ದಾರೆ ಅಂದ್ರೆ ಸಂತೋಷದಿಂದ ಕಲಿಯೋದಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ ಎನ್ನುವಂತ ರೀತಿಯಲ್ಲಿ ಇರೋದು. ಯಾವುದು ಸರ್ ಆ ಕಾರ್ಯಕ್ರಮ ಅಂದ್ರೆ ಸರ್ವ ಶಿಕ್ಷಣ ಅಭಿಯಾನ. ಎರಡ್ 2001ರಲ್ಲಿ ಜಾರಿಗೊಳಿಸಿರ್ತಕ್ಕಂಥ ಒಂದು ಅತಿ ಪ್ರಮುಖ ಯೋಜನೆಯಾಗಿ ನಾವು ನೋಡುವಂಥದ್ದು ಸರ್ವ ಶಿಕ್ಷಣ ಅಭಿಯಾನ ಎನ್ನುವುದು. ಈ ಯೋಜನೆ ಏನ್ ಸರ್ವ ಶಿಕ್ಷಣ ಅಭಿಯಾನ ಅಂತ ಹೇಳಿದ್ಯೋ ಇದು ಸಾಕಷ್ಟು ಕಾರ್ಯಕ್ರಮಗಳನ್ನು ಒಳಗೊಂಡಿದೆ. ದಿವ್ಯಾಂಗರು ಅಥವಾ ವಿಕಲಚೇತನರು ಅಥವಾ ವಿಶೇಷ ಚೇತನರು ಅಂತ ಹೇಳಿ ಕರೀತೀವೋ ಅವರಿಗೆ, ಹಾಗೆ ಅತಿ ಪ್ರಮುಖವಾಗಿ ಮಹಿಳೆಯರು, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಅತಿ ಹೆಚ್ಚು ಪ್ರೋತ್ಸಾಹವನ್ನು ನೀಡಿರ್ತಕ್ಕಂತಹ ಒಂದು ಯೋಜನೆಯಾಗಿ ನಾವಿದನ್ನ ನೋಡ್ತಾ ಹೋಗಬಹುದಾಗಿದೆ. ಸರ್ವ ಶಿಕ್ಷಣ ಅಭಿಯಾನ ಅಂತ ಹೇಳಿ ಕರೀತಕ್ಕಂಥ. ಹಾಗೆ ನೆಕ್ಸ್ಟ್ ಮುಂದುವರೆದಾಗಿರೋದು ನೋಡ್ತಾ ಇದ್ದೀವಿ ಆರ್ಟಿಕಲ್ 21A ಸಂವಿಧಾನದ ವಿಧಿ 21ನೇ ಎ ವಿಧಿ. ನೆನ್ಪಿಟ್ಕೊಂಡು ಈ ವಿಧಿಯನ್ನ 21ನೇ ಎ ವಿಧಿ ಏನು ಅವಕಾಶ ಕೊಟ್ಟಿದೆ? ನಾವು ಹೇಳಿದ್ರು ಉಚಿತ ಶಿಕ್ಷಣ ಅಂತ. ಸಂವಿಧಾನದ 21ನೇ ಎ ವಿಧಿ ಶಿಕ್ಷಣವನ್ನ ಏನನ್ನಾಗಿಸಿದೆ? ನಮ್ಮ ಹಕ್ಕು, ಅರ್ಥಾತ್ ಮೂಲಭೂತ ಹಕ್ಕುಗಳಲ್ಲಿ ಇದೆಯಾ ಶಿಕ್ಷಣ? ಇದೆ ತಾನೆ? 6 ಮೂಲಭೂತ ಹಕ್ಕುಗಳಲ್ಲಿ ಶಿಕ್ಷಣದ ಹಕ್ಕು ಕೂಡ ಬಂತು. ಆ 6 ಮೂಲಭೂತ ಹಕ್ಕುಗಳಲ್ಲಿ ಶಿಕ್ಷಣದ ಹಕ್ಕನ್ನ ಬಲವಾದಂತ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಿರುವಂತದ್ದು ಯಾವುದು ಅಂದ್ರೆ ಸಂವಿಧಾನದ 21ನೇ ಎ ವಿಧಿ. ಏನಂತ ಹೇಳುತ್ತೆ? 6ರಿಂದ 14 ವರ್ಷದ ವಯಸ್ಸಿನ ಮಕ್ಕಳು ಕಡ್ಡಾಯ ಮತ್ತು ಉಚಿತ ಶಿಕ್ಷಣವನ್ನ ಪಡ್ಕೊಳ್ಳುವಂಥದ್ದು ಅವರ ಹಕ್ಕು ಕೂಡ ಹೌದು, ಅವರ ಕರ್ತವ್ಯವೂ ಕೂಡ ಹೌದು ಅಂತ ಹೇಳಿರುವುದು. ಆ ರೀತಿಯಲ್ಲಿ ಬಹುಮುಖ್ಯವಾಗಿರುವಂಥದ್ದು ಇದೆ. ಅದೇ ರೀತಿಯಲ್ಲಿ ಅದರ ಅಡಿಯಲ್ಲಿ ಬಂದಿರುವಂತದ್ದೇ ಮತ್ತೊಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ ಶಿಕ್ಷಣ ಹಕ್ಕು ಕಾಯ್ದೆ. ಶಿಕ್ಷಣ ಹಕ್ಕು ಕಾಯ್ದೆ RTE. ಏನ್ ವಿಸ್ತೃತ ರೂಪ ಇಂಗ್ಲಿಷ್ ಅಲ್ಲಿ RTE ಶಾರ್ಟ್ ಆಗಿ ಹೇಳೋದಾದ್ರೆ ರೈಟ್ ಟು ಎಜುಕೇಶನ್ ಅಂತ ಹೇಳ್ತಾರೆ. ರೈಟ್ ಟು ಎಜುಕೇಶನ್, ನನಗೆ ಶಿಕ್ಷಣವನ್ನು ಪಡೆಯುವಂತಹ ಹಕ್ಕಿದೆ ಎನ್ನುವಂತ ಒಂದು ಅವಕಾಶವನ್ನ ತಂದುಕೊಟ್ಟಿರುವಂತಹ ಕಾಯ್ದೆ. ಯಾವ ಮಗುವನ್ನು ಯಾವ ಶಾಲೆಯಲ್ಲಿಯೂ ಕೂಡ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಎನ್ನುವಂತ ಮಟ್ಟಿಗೆ ಮಕ್ಕಳಿಗೋಸ್ಕರವಾಗಿ ಇರುವಂತ ಕಾಯ್ದೆ. ಓಕೆನಾ? ಯಾರನ್ನು ಕೂಡ ನಿಮ್ಮ ಶಾಲೆ ಶಿಕ್ಷಣ ಕೊಡಲ್ಲ ಹೋಗಿ ಹೊರಗೆ ಅನ್ನೋ ಹಾಗೆ ಇಲ್ಲ ಅನ್ನುವಂತ ಮಟ್ಟಿಗೆ ಇದು ಅವಕಾಶವನ್ನ ತಂದುಕೊಟ್ಟಿರುವಂತ. ಹಾಗೆ ಮುಂದುವರೆದಾಗಿರುವಂತಹ ಮತ್ತೊಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಸಾಕ್ಷರ ಭಾರತ್ ಮಿಷನ್ ಅಂತ ಹೇಳ್ತಾರೆ. ಸಾಕ್ಷರ ಭಾರತ ಮಿಷನ್ ಮಿಷನ್ ಅಥವಾ ಕಾರ್ಯಕ್ರಮ ಅಂತ ಹೇಳಿ ಬರ್ತದೆ. ಸಾಕ್ಷರ ಭಾರತ ಮಿಷನ್ ಇದು ಕೂಡ 2009ರಲ್ಲೇ ಬಂದಿದೆ. ಸಾಕ್ಷರ ಭಾರತ ಮಿಷನ್ ಅಥವಾ ಸಾಕ್ಷರ ಭಾರತ ಕಾರ್ಯಕ್ರಮ ಎನ್ನುವಂಥದ್ದು ಕೂಡ ಶಿಕ್ಷಣದ ಅಭಿವೃದ್ಧಿಗೋಸ್ಕರವಾಗಿಯೇ ಬಂದಿದೆ. ಹಾಗೆ ಮತ್ತೊಂದು ಪ್ರಮುಖ ಯೋಜನೆಯಾಗಿ ಕಾರ್ಯಕ್ರಮವಾಗಿ ಬಂದಿರುವಂಥದ್ದು ಈ ಸಿಂಬಲ್ ಕೂಡ ತುಂಬಾ ರೇರ್ ಆಗಿ ಗಮನಿಸಿಕೊಂಡಿರ್ತೀರಾ. ಶಿಕ್ಷಣ ಇಲಾಖೆಗೆ ಸಂಬಂಧಿಸಿರುವಂತಹ ವೆಬ್ಸೈಟ್ಗಳಲ್ಲಿ ಅಲ್ಲೂ ಕೂಡ ನೋಡಬಹುದಾಗಿರುವಂತಹ ಒಂದು ಪ್ರೋಗ್ರಾಮ್ ಆಗಿದೆ. ಯಾವ್ದು ಸರ್? ಸಮಗ್ರ ಶಿಕ್ಷಾ ಕಾರ್ಯಕ್ರಮ. ಕಾರ್ಯಕ್ರಮ ಅಥವಾ ಅಭಿಯಾನ
ಎರಡೂ ಕೂಡ ಹೌದು. ಈ ಒಂದು ಕಾರ್ಯಕ್ರಮ ಜಾರಿಗೊಂಡಿರುವಂತದ್ದು ಯಾವಾಗ ಅಂತ ಹೇಳಿದ್ರೆ 2018. ಇದು ಕೂಡ ಅನಕ್ಷರತೆಯನ್ನು ಹೋಗಲಾಡಿಸಲಿರುವಂತಹ ಪ್ರಮುಖ ಕಾರ್ಯಕ್ರಮವಾಗಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಮುಂದುವರೆದಾಗಿರುವಂತಹ ಮತ್ತೊಂದು ಕಾರ್ಯಕ್ರಮವಾಗಿರುವಂತದ್ದು 7ನೇ ಅಂಶವಾಗಿರೋದು. ಇದು ಕೂಡ ನಿಮಗೆ ಇತ್ತೀಚೆಗೆ ಘೋಷಣೆ ಆಗಿರುವಂತಹ ಸುದೀರ್ಘ ಕಾಲಾವಧಿಯವರೆಗಿರುವಂತಹ ಒಂದು ಕಾರ್ಯಕ್ರಮ. ಯಾವುದು ಅಂದ್ರೆ ನವಭಾರತ ಸಾಕ್ಷರತಾ ಕಾರ್ಯಕ್ರಮ. ನವಭಾರತ ಸಾಕ್ಷರತಾ ಕಾರ್ಯಕ್ರಮ. ಇದು ಪಂಚವಾರ್ಷಿಕ ಯೋಜನೆಗಳ ರೀತಿಯಲ್ಲಿ ಒಂದು ಶಿಕ್ಷಣವನ್ನ ಅಭಿವೃದ್ಧಿಪಡಿಸೋದಕ್ಕೋಸ್ಕರವಾಗಿ ಒಂದು ಗುರಿಯನ್ನ ಇಟ್ಕೊಂಡಿರುವಂತಹ ಕಾರ್ಯಕ್ರಮವಾಗಿದೆ. ಅದಕ್ಕೋಸ್ಕರವಾಗಿ ಇದನ್ನ 2023-22-23ರಿಂದ 5 ವರ್ಷಗಳ ಕಾರ್ಯಕ್ರಮವಾಗಿ ಕೂಡಿಸಿರುವಂತದ್ದು. ಎಲ್ಲಿವರೆಗೂ ಕೂಡಿಸಿದ್ದಾರೆ ಇದನ್ನ ಅಂತ ಹೇಳ್ತಾರೆ 2026-27ವರೆಗೂ ಗುರಿಯನ್ನಾಗಿ ಇಟ್ಕೊಳ್ಳಲಾಗಿದೆ. ಈ ಒಂದು ಅವಧಿಯಲ್ಲಿ 5 ವರ್ಷದ ಅವಧಿಯಲ್ಲಿ ಸಾಕಷ್ಟು ಯೋಜನೆಗಳನ್ನ ಹಾಕೊಂಡು ಸಾಕಷ್ಟು ಗುರಿಗಳನ್ನ ಆಯೋಜಿಸಿಕೊಂಡಿರುವಂತಹ ಒಂದು ಪ್ರಮುಖ ಕಾರ್ಯಕ್ರಮವಾಗಿದೆ. ನಮ್ಮ ದೇಶದಲ್ಲಿ ಬಂದಿರುವಂತಹ ಒಂದು ಶಿಕ್ಷಣದ ಅಭಿವೃದ್ಧಿಗೋಸ್ಕರ ಇರುವಂತಹ. ಓಕೆನಾ? ಇವಿಷ್ಟು ಕೂಡ ಅತಿ ಪ್ರಮುಖವಾಗಿರುವಂತಹ ಅನಕ್ಷರತೆಯನ್ನು ಹೋಗಲಾಡಿಸುವ ಹಾಗೆ ಶಿಕ್ಷಣವನ್ನ ಅಭಿವೃದ್ಧಿ ಪಡಿಸುತ್ತಿರುವಂತಹ ಯೋಜನೆಗಳು, ಕಾರ್ಯಕ್ರಮಗಳು, ಹಾಗೆ ಸಂವಿಧಾನಾತ್ಮಕ ಕ್ರಮಗಳು, ಹಾಗೆ ಕಾಯ್ದೆಗಳು ಕೂಡ ಆಗಿ ನಾವು ನೋಡ್ತಾ ಹೋಗ್ಬೋದು. ಇವುಗಳ ಜೊತೆಗೆ ಈ ಸಿಂಬಲ್ ಕೂಡ ನೋಡಿದ್ರಲ್ವಾ? ಯಾವುದಿದು? ಮಿಡ್ ಡೇ ಮೀಲ್ಸ್, ಮಧ್ಯಾಹ್ನದ ಬಿಸಿಯೂಟ ಯೋಜನೆಯ ಕಾರ್ಯಕ್ರಮವಾಗಿರುವಂಥದ್ದು. ಹಾಗೆ ವಿವಿಧ ಸ್ಕಾಲರ್ಶಿಪ್ಸ್, ವಿದ್ಯಾರ್ಥಿ ವೇತನಗಳು ಅಂತ ಹೇಳಿ ಬರ್ತಿದ್ದಾವೋ ಅವೆಲ್ಲವೂ ಕೂಡ ಶಿಕ್ಷಣದ ಅಭಿವೃದ್ಧಿಗೋಸ್ಕರವಾಗಿರುವಂತದ್ದಾಗೆ ನಾವು ನೋಡ್ತಾ ಹೋಗ್ಬೋದು. ಇವಿಷ್ಟು ಕೂಡ ನಾವು ನೆನಪಲ್ಲಿ ಇಟ್ಕೋಬೇಕು. ಇವಿಷ್ಟು ಅನಕ್ಷರತೆಯನ್ನು ಹೋಗಲಾಡಿಸುವಂತ ಭಾರತದ ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳಾಗಿ ನಾವು ನೋಡ್ತಾ ಹೋಗ್ಬೋದು. ಈ ಕ್ರಮಗಳನ್ನು ಅನುಸರಿಸಿಕೊಂಡು ಹೋದ್ರೆ ಅನಕ್ಷರತೆ ಹೋಗಲಾಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ಯಾರ ಸಹಕಾರವೂ ಕೂಡ ಬೇಕು? ಜನತೆಯ ಸಹಕಾರನೂ ಕೂಡ ಬೇಕೇ ಬೇಕು. ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಪೋಷಕರಲ್ಲಿ ಬರ್ಬೇಕು ಮನೋಭಾವ, ಹೌದಾ? ಆಗ ಈ ಎಲ್ಲಾ ಕಾರ್ಯಕ್ರಮಗಳು ಕೂಡ ಇಲ್ಲೇ ಇದ್ರು ಆ ಪೋಷಕರು ಆ ಒಂದು ಮಗುವಿಗೆ ಶಿಕ್ಷಣ ಕೊಡುವಂತ ಪ್ರಯತ್ನವನ್ನ ಆಟೋಮೆಟಿಕಲಿ ಮಾಡೇ ಮಾಡ್ತಾರೆ ಅಂತ ಹೇಳಿ. ಇದಿಷ್ಟು ಕೂಡ ಅನಕ್ಷರತೆ ಹಾಗೆ ಅದಕ್ಕೆ ಸಂಬಂಧಿಸಿರುವಂತಹ ಕಾರಣಗಳು, ಹಾಗೆ ಅದನ್ನು ಹೋಗಲಾಡಿಸಲು ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳಾಗಿರುವಂತದ್ದು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಮುಂದುವರೆದಾಗಿರುವಂತದ್ದು ಭಾರತ ಎದುರಿಸ್ತಾ ಇರುವಂತಹ ಮತ್ತೊಂದು ಅನಿಷ್ಟ ರಾಜಕೀಯ ಆಡಳಿತಾತ್ಮಕವಾಗಿರುವಂತಹ ಒಂದು ಸಮಸ್ಯೆ. ಯಾವುದು? ಭ್ರಷ್ಟಾಚಾರ ಅಂತ ಹೇಳ್ತಾರೆ. ನೋಡಿ, ಇವತ್ತು ಭಾರತವನ್ನ ಕಿತ್ತು ತಿಂತಾ ಇರುವಂತಹ ಒಂದು ಅನಿಷ್ಟ ಸಮಸ್ಯೆ ಆಗಿದೆ ಭ್ರಷ್ಟಾಚಾರ. ನಮ್ಮ ದೇಶದ ಅಭಿವೃದ್ಧಿಯನ್ನ ಕುಂಠಿತಗೊಳಿಸ್ತಾ ಇರುವಂತಹದ್ದಾಗಿದೆ ಭ್ರಷ್ಟಾಚಾರ. ಎಲ್ಲಿಂದ ಎಲ್ಲಿವರೆಗೂ ವ್ಯಾಪಿಸಿಕೊಂಡಿದೆ ಅಂದ್ರೆ ಒಂದು ಹೆಮ್ಮರವಾಗಿ ಬೆಳೆದಿದೆ. ನಮ್ಮ ಊರಿನ ಚಿಕ್ಕ ಪ್ರದೇಶದಿಂದ ಹಿಡಿದ್ಬಿಟ್ಟು ದೆಹಲಿಯವರೆಗೂ ಕೂಡ ವಿಸ್ತೃತವಾಗಿ ಬೆಳೆದಿರುವಂತಹ ಒಂದು ವ್ಯವಸ್ಥೆ ಆಗಿದೆ ಭ್ರಷ್ಟಾಚಾರ ಅಂತ. ಅಂದ್ರೆ ಏನ್ ಸರ್ ಭ್ರಷ್ಟಾಚಾರ ಅಂದ್ರೆ? ಯಾವುದನ್ನ ನಾವು ಭ್ರಷ್ಟಾಚಾರ ಅಂತ ಹೇಳಿ ಕರೀಬಹುದು? ಯಾವುದನ್ನ ಭ್ರಷ್ಟಾಚಾರ ಅಂತ ಹೇಳಿ ಕರೀಬಹುದು? ಯಾವುದನ್ನ ಭ್ರಷ್ಟಾಚಾರ ಅಂತ ಕರೀತಾರೆ? ಲಂಚ ತೆಗೆದುಕೊಳ್ಳುವಂಥದ್ದು ಭ್ರಷ್ಟಾಚಾರ. ಮತ್ತೆ ಯಾವುದನ್ನು ಭ್ರಷ್ಟಾಚಾರ ಅಂತ ಕರೀಬಹುದು? ಕರಪ್ಷನ್ ಭ್ರಷ್ಟಾಚಾರ ಅಂತ ಹೇಳಿದ್ರೆ ಯಾವ್ದನ್ನು ಕರಿಬಹುದು? ಮತ್ತೆ ಲಂಚ ತೆಗೆದುಕೊಳ್ಳೋದು ಪ್ಲಸ್ ಈಗ ಕೆಲಸ ಮಾಡ್ಕೊಡ್ಬೋದು, ಬೇಕು ಅಂತಲೇ ದುಡ್ಡಿಗೋಸ್ಕರನೋ ಅಥವಾ ಅನ್ಯ ಯಾವುದೋ ಅಪೇಕ್ಷೆಗೋಸ್ಕರವನೋ ಈಗ ಕೆಲಸ ಆಗಲ್ಲ, ಇನ್ನೆರಡು ದಿನ ಬಿಟ್ಟು ಬನ್ನಿ ಅಂತ ಹೇಳಿ ಯಾವ್ದಾದ್ರು ಸರ್ಕಾರಿ ಕಚೇರಿಯಲ್ಲಿ ಪುನಃ ಅಲ್ಲಾಡಿಸ್ತಾ ಇದ್ರೂ ಕೂಡ ಅದನ್ನು ಕರೀಬಹುದು
ಭ್ರಷ್ಟಾಚಾರ ಅಂತ ಕರೀತಾರೆ. ಸುಮ್ಮನೆ ನಿಮ್ಮನ್ನು ಅನ್ಸಾಡಿಸೋದಕ್ಕೆ. ಗೊತ್ತಾ? ಯಾವುದೋ ಒಬ್ಬ ಅಧಿಕಾರಿ ಇದ್ದಾರೆ, ಅವರು ನೇಮಕಾತಿ ಮಾಡಿಕೊಳ್ಳುವಂತ ಅಧಿಕಾರ ಅವರಿಗಿದೆ. ಅವರು ಅವರ ಕುಟುಂಬದವ್ರನ್ನೋ ಅಥವಾ ಅವರ ಸ್ನೇಹಿತರ ಕುಟುಂಬದವ್ರನ್ನೋ ಅಥವಾ ಅವರ ಬಂಧು ಬಳಗದಿಂದಲಿರ್ತಕ್ಕಂಥ ವ್ಯಕ್ತಿಗಳನ್ನೇ ಒಂದು ನೌಕರಿಗೆ ಆಯ್ಕೆ ಮಾಡ್ಕೊಂಡ್ಬಿಟ್ರೆ ಅದನ್ನು ಕೂಡ ಕರೀಬಹುದು ಭ್ರಷ್ಟಾಚಾರ. ಸರ್ಕಾರಕ್ಕೆ ಸರಿಯಾಗಿರ್ತಕ್ಕಂಥ ರೀತಿ ತೆರಿಗೆ ಕಟ್ಟಬೇಕು. ಆ ತೆರಿಗೆಯನ್ನು ಕಟ್ಟದೇ ಇರುವಂತಹ ವ್ಯಕ್ತಿಗಳು ಮಾಡುವಂತಹ ಒಂದು ಕೆಲಸಗಳು ಕೂಡ ಭ್ರಷ್ಟಾಚಾರ ಅಂತೇಳಿ ಕರೀತಾ ಹೋಗ್ತಾರೆ. ಈ ಕಳ್ಳ ಸಾಗಾಣಿಕೆಗಳು ಅಂತ ಹೇಳಿ ಕರೀತಿರಲ್ಲ, ಅವುಗಳಿಗೆ ನಮ್ಮ ಸರ್ಕಾರಿ ಅಧಿಕಾರಿಗಳೇ ತಪಾಸಣೆ ಮಾಡಬೇಕಾಗಿರೋರೆ, ಪತ್ತೆ ಹಚ್ಚಬೇಕಾಗಿರೋರೆ ಅವಕಾಶ ಕೊಟ್ರೆ ಅದನ್ನು ಕೂಡ ಕರೀಬಹುದು ಭ್ರಷ್ಟಾಚಾರ. ಹೌದಾ? ಒಟ್ಟಾರೆಯಾಗಿ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಏನ್ ಮಾಡುವಂತದ್ದು? ಪ್ರೋತ್ಸಾಹ ನೀಡುವಂತದ್ದೇ ಆಗಿರುತ್ತೆ. ಹೀಗೆ ನಡಿಬೇಕು ಅನ್ನುವಂತ ರೀತಿಯಲ್ಲಿ ಏನ್ ಕಾನೂನು ಕ್ರಮಗಳಿದಾವೋ ಅವುಗಳನ್ನ ಮುರಿದು ತಮ್ಮ ಸ್ವಾರ್ಥಕ್ಕೋಸ್ಕರ ಅವುಗಳನ್ನ ದುರುಪಯೋಗ ಪಡಿಸ್ಕೊಳ್ಳೋದನ್ನು ಭ್ರಷ್ಟಾಚಾರ ಅಂತ ಕರೀತಾರೆ. ಉದಾಹರಣೆ ಕೊಡ್ಬೋದಾ? ಇನ್ನು ಸರ್ಕಾರದಿಂದ ಯಾವುದೋ ಒಬ್ಬ ವ್ಯಕ್ತಿಗೆ ಒಂದು ವೆಹಿಕಲ್ ಕೊಟ್ಟಾರ ಓಡಾಡೋದಿಕ್ಕೆ. ಯಾವುದಕ್ಕೋಸ್ಕರ ಓಡಾಡಬೇಕು? ಅವರು ಸರ್ಕಾರಿ ಕೆಲಸವನ್ನ ಮಾಡಬೇಕಾದ್ರೆ ಓಡಾಡಕ್ಕೋಸ್ಕರ ಕೊಟ್ಟಿರುವಂತ ವೆಹಿಕಲ್. ಅವರು ಅವರ ಫ್ಯಾಮಿಲಿ ಯಾವ್ದೋ ಮದುವೆಗೆ ಹೋಗ್ಬೇಕಾದ್ರು, ಶಾಪಿಂಗ್ ಹೋಗ್ಬೇಕಾದ್ರು ಅದೇ ವೆಹಿಕಲ್ ತಗೊಂಡೋದ್ರೆ ಅದು ಕೂಡ ಭ್ರಷ್ಟಾಚಾರದ ವ್ಯಾಪ್ತಿಗೆ ಬಂದು ಹೋಗುತ್ತೆ. ಯಾಕಂದ್ರೆ ದುರ್ಬಳಕೆ, ಸರ್ಕಾರಿ ವಾಹನವನ್ನ ದುರ್ಬಳಕೆ ಮಾಡ್ಕೊಳ್ಳೋದಂಗ ಆಗುತ್ತೆ. ಹಾಗಾಗಿ ಸರ್ಕಾರಿ ಕೆಲಸ ಮಾಡ್ಬೇಕಾದ್ರೆ ಮಾತ್ರ ಬಳಸೋದಿಕ್ಕೆ ಆ ವೆಹಿಕಲ್ ನೀಡೋದು, ಅವರ ವೈಯಕ್ತಿಕ ಕೆಲಸಗಳನ್ನು ಮಾಡ್ಕೊಳ್ಳೋದಿಕ್ಕೆ ಅಲ್ಲ. ಗೊತ್ತಾ? ಈಗ ಅನೇಕ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳನ್ನ ಇದರ ವ್ಯಾಪ್ತಿಗೆ ನಾವು ತರ್ತಾ ಹೋಗ್ಬೋದಾಗುತ್ತೆ. ಹಾಗಾದ್ರೆ ಭ್ರಷ್ಟಾಚಾರ ಅಂತ ಹೇಳಿದ್ರೆ ಏನು ಅಂದ್ರೆ ಲಂಚ ಅಥವಾ ಇನ್ಯಾವುದೇ ಕ್ರಮದಿಂದ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಪ್ರೋತ್ಸಾಹಿಸುವುದನ್ನೇ ಅಥವಾ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಒಳಪಡುವುದನ್ನೇ ನಾವು ಭ್ರಷ್ಟಾಚಾರ ಅಂತ ಹೇಳಿ ಕರೀತೀವಿ. ಇನ್ನೊಂದು ಅರ್ಥದಲ್ಲಿ ಹೇಳ್ತಾ ಹೋಗೋದಾದ್ರೂ ಕೂಡ ಮತ್ತೊಂದು ಡೆಫಿನೇಷನ್ ಅನ್ನ ಗುರುತಿಸಿ ಹೇಳ್ತಾ ಹೋಗೋದು, ಎಲ್ಲಾ ರೀತಿಯ ಕಾನೂನಿನ ವಿಧಿವಿಧಾನಗಳನ್ನು ಬದಿಗೆ ಸರಿಸಿ, ಕೂಡ ಬದಿಗೆ ಸರಿಸಿಬಿಟ್ಟು ಅಧಿಕಾರ ಇರುವಂತಹ ಅಧಿಕಾರವನ್ನ ತನ್ನ ಯಾವ ಲಾಭಕ್ಕೆ? ಸ್ವಂತ ಲಾಭಕ್ಕೋಸ್ಕರ ಏನ್ ಮಾಡ್ಕೊಳ್ಳೋದು? ದುರುಪಯೋಗ ಪಡಿಸಿಕೊಳ್ಳುವುದನ್ನೇ ಭ್ರಷ್ಟಾಚಾರ ಅಂತೇಳಿ ಕರಿಬಹುದು ತಾನೆ? ಈ ರೀತಿ ಎರಡು ಡೆಫಿನೇಷನ್ಗಳನ್ನ ನೀವು ನೆನಪಲ್ಲಿ ಇಟ್ಕೊಂಡು ಅದನ್ನ ನೋಡ್ತಾ ಹೋಗ್ತಾರೆ. ಹಾಗಾದ್ರೆ ಇಂಥ ಭ್ರಷ್ಟಾಚಾರ ಇವತ್ತು ಯಾಕೆ ಬೆಳೀತಾ ಇದೆ? ಇದಕ್ಕೆ ಕಾರಣಗಳೇನು? ಭ್ರಷ್ಟಾಚಾರಕ್ಕೆ ಕಾರಣ ಮೊದಲೇ ಸಮಸ್ಯೆ. ಹಂಗಾರೆ ಇದಕ್ಕೆ ಕಾರಣಗಳಿರ್ತವೆ ಅನ್ನೋದಂದ್ರೆ ಏನಿರುತ್ತೆ? ಹೆಚ್ಚಿಗೆ ಲಾಭ ಮಾಡಬೇಕು ಅಂತ, ಹೆಚ್ಚಿಗೆ ಲಾಭ ಮಾಡ್ಕೋಬೇಕು ಅನ್ನುವಂಥ ದುರಾಸೆನೆ ಇದಕ್ಕೆ ಕಾರಣೀಭೂತ ಆಗಿರೋದು ಬಿಟ್ರೆ ಬೇರೆ ಇನ್ನೇನು ಕೂಡ ಇರೋದಿಲ್ಲ. ಹಾಗಾಗಿ ಕೆಲವೊಂದನ್ನ ನಾವು ನೋಡ್ತಾ ಹೋದಾಗ ಯಾವ್ಯಾವ ಕಾರಣಗಳು ಇರ್ತಾವೆ, ಸೊ ಪ್ರೇರೇಪಿಸುತ್ತಿರುವಂತಹ ಅಂಶಗಳು ಯಾವ್ಯಾವ ಇರ್ತಾವೆ ಭ್ರಷ್ಟಾಚಾರವನ್ನು ನೋಡಿ. ಮೊದಲನೇದಾಗಿ ಜಾತೀಯತೆ ಅಥವಾ ಏನು ಮತೀಯತೆ ಅಂತ ಹೇಳಿ ಕರೀತೀವೋ ಆ ಅಂಶಗಳು ಕೂಡ ಕಾರಣೀಭೂತ ಆಗ್ತವೆ. ನಮ್ಮವರೇ ಇರಲಿ, ನಮ್ಮವರೇ ಆಗಲಿ, ನಮ್ಮವರಿಗೆ ಸಿಗಲಿ ಅನ್ನುವಂಥ ರೀತಿಯ ಮನೋಭಾವನೆ ಬರ್ತಕ್ಕಂಥದ್ದೇ ಅದು. ಜಾತಿಗಳಲ್ಲಿ ಬಂದ್ರೆ ಜಾತೀಯತೆ ಆಗುತ್ತೆ, ಧರ್ಮದವರಲ್ಲಿ ಬಂದ್ರೆ ಧರ್ಮ ಆಗುತ್ತೆ, ನಮ್ಮ ಕುಟುಂಬದವರೇ ಬರಲಿ ಅಂತ ಹೇಳಿದ್ರೆ ಕೌಟುಂಬಿಕತೆ ಮೂಲಕನೂ ಕೂಡ ಬೆಳೆಸ್ತಾ ಹೋಗುತ್ತೆ ಅಂತ ಹೇಳಿ. ಓಕೆನಾ? ನೆಕ್ಸ್ಟ್ ನಂತರದಲ್ಲಿ ಸ್ವಜನ ಪಕ್ಷಪಾತ. ಸ್ವಜನ ಪಕ್ಷಪಾತ ನೋಡಿ, ಪಕ್ಷಪಾತ ಮಾಡೋದು ಅಂತ ಕರೀತಾರೆ. ಅಂದ್ರೆ ಭೇದ ಭಾವ ಅಂತ. ಇಲ್ಲಿ ಯಾವ ರೀತಿ ಭೇದ ಭಾವ ಅಂದ್ರೆ ಎಲ್ಲಾ ಕೆಲಸಗಳು ಸ್ವಜನರು ಅಂದ್ರೆ ಯಾರು? ನಮ್ಮವರಿಗೆ ಸಿಗಲಿ ಅಂತೇಳಿ ಎನ್ನುವಂತ ಅಭಿಪ್ರಾಯವು ಕೂಡ ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡುತ್ತೆ ಅಂತೇಳಿ ಕರೀತಾ ಹೋಗ್ಬೋದು. ಗಣೇಶ್ ಮುಂದುವರೆದಾಗೆ ಉತ್ತರದಾಯಿತ್ವದ ಕೊರತೆ. ಭ್ರಷ್ಟಾಚಾರಕ್ಕೆ ಯಾವಾಗ ಒಬ್ಬ ಅಧಿಕಾರಿ, ಒಬ್ಬ ವ್ಯಕ್ತಿ ಹೆಜ್ಜೆ ಇಡ್ತಾರೆ ಅಂತ ಹೇಳಿದ್ರೆ ನಾನೇ ಫೈನಲ್, ನನ್ನ ನಂತರದಲ್ಲಿ ಯಾರೂ ಇಲ್ಲ ಕೇಳೋದಿಕ್ಕೆ,
ಅದನ್ನೇನ್ ಡಿಸೈಡ್ ಮಾಡ್ತೀನೋ ನನ್ನದೇ ಆಗಿರುತ್ತೆ ಅನ್ನುವಂತ ಅಭಿಪ್ರಾಯ ಅವನ ಮನಸ್ಸಲ್ಲಿ ನೋಡಿದಾಗ ಆಗ ಆ ಭ್ರಷ್ಟಾಚಾರಕ್ಕೆ ಆ ವ್ಯಕ್ತಿ ಮುಂದಕ್ಕೆ ಹೋಗ್ಬಿಡುತ್ತೆ. ಅದನ್ನೇ ಕಲಿಯೋದು ಉತ್ತರದಾಯಿತ್ವದ ಕೊರತೆ. ನಾನು ಯಾರಿಗೂ ಆನ್ಸರ್ ಮಾಡೋದಿಲ್ಲ, ನನ್ನ ನಂತರ ಯಾರು ಇದನ್ನ ಕೇಳೋರು ಯಾರು ಇಲ್ಲ, ಕೇಳಬೇಕಾಗಿರೋದೇ ನಾನೇ ಅಂತ ಹೇಳಿದಾಗ ನಾನು ಏನ್ ಡಿಸಿಷನ್ ತೆಗೆದುಕೊಳ್ತೀನೋ, ಏನ್ ತೀರ್ಮಾನ ತೆಗೆದುಕೊಳ್ತೀನೋ ಅದೇ ಫೈನಲ್ ಅಂತ ಹೇಳಿ ಮನೋಭಾವನೆ ಇದ್ದಾಗ ಆಟೋಮೆಟಿಕಲ್ ಅಂತ ವ್ಯಕ್ತಿಗಳು ಭ್ರಷ್ಟಾಚಾರಕ್ಕೆ ಸಿಲುಕುವಂತ ಅವಕಾಶಗಳು ಜಾಸ್ತಿ ಆಗ್ತವೆ. ನೆಕ್ಸ್ಟ್ ಮುಂದುವರೆದಾಗಿರುವಂತಹ ಮತ್ತೊಂದು ಕಾರಣ ಕಠಿಣ ಕಾನೂನು ಕ್ರಮಗಳ ಕೊರತೆ. ನೋಡಿ ಟಿವಿಗಳಲ್ಲಿ ಬರ್ತಾ ಇರ್ತಾವ, ಅಲ್ಲಿ ಲೋಕಾಯುಕ್ತರ ದಾಳಿ ಆಗಿದೆ ಗೊತ್ತಾನೆ, ಆ ರೀತಿಯಾಗಿರ್ತಕ್ಕಂಥ ದಾಳಿಗಳನ್ನ ಜಾಸ್ತಿ ಮಾಡಿಬಿಟ್ಟು ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು. ಆದ್ರೆ ಇವತ್ತಿನ ದಿನಮಾನ ನೋಡ್ತಾ ಹೋದಾಗ ಅಂತ ಕಠಿಣ ಕಾನೂನು ಕ್ರಮಗಳ ಕೊರತೆ ಇರುವಂತದ್ದು ಕೂಡ ಇದಕ್ಕೆ ಬೆಳೆಯೋದಕ್ಕೆ ಅವಕಾಶ ಜಾಸ್ತಿ ಆಗಿದೆ. ನೆಕ್ಸ್ಟ್ ಮುಂದುವರೆದಾಗಿರುವಂತದ್ದು ಮಾನವನ ಸಹಜವಾದಂತಹ ಸ್ವಾರ್ಥ. ಸ್ವಾರ್ಥ ನನಗೆ ಇರಲಿ ಅನ್ನುವಂತಹ ಸ್ವಾರ್ಥದ ಮನೋಭಾವನೆಯು ಕೂಡ ಈ ಒಂದು ಭ್ರಷ್ಟಾಚಾರದ ಬೆಳವಣಿಗೆಗೆ ಅತಿ ಹೆಚ್ಚು ಅವಕಾಶ ಆಗುತ್ತೆ ಅಂತೇಳಿ ನೋಡ್ತಾ. ನೆಕ್ಸ್ಟ್ ಆಪತ್ತು ನಿವಾರಣೆಯ ಲೆಕ್ಕಾಚಾರ. ಆಪತ್ತು ನಿವಾರಣೆಯ ಲೆಕ್ಕಾಚಾರ ಇದೇನಿದೆಯಲ್ಲ, ಇದು ಸಾಕಷ್ಟು ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡುತ್ತೆ. ಹೇಗೆ? ಉದಾಹರಣೆ ತೆಗೆದುಕೊಂಡು ನೀವೇ, ನಿಮಗೆ ಏನೋ ಕೆಲಸ ಆಗ್ಬೇಕು, ಯಾವುದೋ ಒಂದು ಕಚೇರಿಯಲ್ಲಿ ಕೆಲಸ ಆಗ್ಬೇಕು, ಹೋಗ್ತಿರ ಕೆಲಸ ಆಗುತ್ತೆ ಅಂತ, ಆದ್ರೆ ಅವ್ರು ಹೇಳ್ತಾರೆ ಇನ್ಯಾವುದೋ ದಾಖಲೆ ಬೇಕು, ಇಲ್ಲ ನೀನೇ ತಪ್ಪಿದಸ್ತ, ನಿನ್ನಿಂದಲೇ ಇದಾಗಿರೋದು ಅಂತೇಳಿ ನಿನ್ಮೇಲೆ ಬಂತು ಅಂತ ಹೇಳಿದಾಗ ಆಗ ಏನ್ ಮಾಡ್ತೀನಿ ನೀನು? ನನ್ನನ್ನು ಇದರಿಂದ ಬಿಟ್ಟರೆ ಸಾಕು ಅನ್ನುವಂತ ಮನೋಭಾವನೆ ನೀನ್ ಬಂದಾಗ ಏನ್ ಮಾಡ್ತೀಯಾ? ಹಣ ಕೊಡೋದಕ್ಕೆ ಮುಂದಾಗ್ತೀಯಾ? ಹೌದಾ ಇಲ್ಲ? ಯಾವ್ದೋ ಪತ್ರ ರೆಡಿ ಮಾಡಿಸ್ಕೊಳಕ್ ಯಾವ್ದೋ ಕಚೇರಿಗೆ ಹೋಗ್ತೀಯಾ ಅಂತ ಹೇಳಿದಾಗ ಅವ್ರ ಆ ಪತ್ರ ಬೇಕು, ಈ ಪತ್ರ ಬೇಕು, ಇನ್ನೊಂದ್ ಬೇಕು, ಮತ್ತೊಂದ್ ಬೇಕು ಅಂತ ಹೇಳಿದಾಗ ನೀನೇ ಹೇಳ್ತೀಯ ಏನಂತ? ಅವ್ರನ್ನೆಲ್ಲ ಎಲ್ಲಿ ತಗೊಂಬರೋಣ, ಅದೇನ್ ಕೊಡ್ತೀನಿ, ಈ ಕೆಲಸನ ನೀವು ಮಾಡ್ಕೊಡ್ರಿ. ಹಾಗಾಗಿ ಬರುವಂತ ಆಪತ್ತನ್ನ ನಿವಾರಣೆ ಮಾಡ್ಕೊಳ್ಳೋ ಲೆಕ್ಕಾಚಾರ ನಮ್ಮ ಮನಸ್ಸಲ್ಲಿ ಬಂದಾಲು ನಾವೇ ಯಾವ್ದು ಪ್ರಮೋಟ್ ಮಾಡ್ತೀವಿ? ಭ್ರಷ್ಟಾಚಾರವನ್ನ ನಾವೇ ಪ್ರಮೋಟ್ ಮಾಡ್ಬೇಕಾಗ್ತದೆ. ನಿನ್ಮೇಲೆ ಯಾವ್ದಾದ್ರು ಪೊಲೀಸ್ ಕೇಸ್ ಆಗಂಗಿದ್ರೆ, ಹೌದಿಲ್ಲ, ಹೆಂಗಾರು ಮಾಡೋದನ್ನ ತಪ್ಪಿಸ್ಕೋಬೇಕು ಅಂತ ಹೇಳಿದಾಗ ನೀನೇನ್ ಮಾಡ್ತೀಯ? ಎಷ್ಟಾದ್ರೂ ದುಡ್ಡು ಖರ್ಚಾಗ್ಲಿ ನನ್ನ ಮೇಲೆ ನೀವು ಆಪಾದನೆ ಬರ್ದಂಗಿದ್ರೆ ಸಾಕು ಅಂತ ಹೇಳಿ ನೀನ್ ಅನ್ಕೊಂಡೆ ಅಂದ್ರೆ ಆಟೋಮೆಟಿಕಲಿ ಭ್ರಷ್ಟಾಚಾರ ಬೆಳೆಯೋದಿಕ್ಕೆ ಸಾರ್ವಜನಿಕರಾದಂತಹ ನಾವುಗಳೇ ಬೆಲೆ ಕೊಟ್ಟಂಗಾಗುತ್ತೆ. ನೆಕ್ಸ್ಟ್ ಮುಂದುವರೆದ ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ಇಲ್ಲದೆ ಇರುವಂತದ್ದು ಕೂಡ ಭ್ರಷ್ಟಾಚಾರ ಬೆಳೆಯೋದಕ್ಕೆ ಅವಕಾಶ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಮುಂದುವರೆದಾಗೆ ಆಲ್ರೆಡಿ ಇರುವಂತಹ ಭ್ರಷ್ಟಾಚಾರ ನಿಗ್ರಹ ದಳಗಳು ಅಂತ ಹೇಳಿದಾವೆ, ಸಂಸ್ಥೆಗಳಿದಾವೆ, ಅವುಗಳ ಸಂಪೂರ್ಣವಾಗಿರುವಂತಹ ರೀತಿ ತೊಡಗದೇ ಇರುವುದು ಕೂಡ ಭ್ರಷ್ಟಾಚಾರದ ಬೆಳವಣಿಗೆಗೆ ಕಾರಣೀಭೂತ ಆಗಿದೆ ಅಂತ ಹೇಳಿ ಕರೀತಾರೆ. ಹೀಗೆ ಇಷ್ಟು ಅಂಶಗಳು ಕೂಡ ಭ್ರಷ್ಟಾಚಾರ ಬೆಳವಣಿಗೆಗೆ ಕಾರಣಗಳು ಅಥವಾ ಭ್ರಷ್ಟಾಚಾರಕ್ಕೆ ಪ್ರೋತ್ಸಾಹಿಸುತ್ತಿರುವಂತಹ ಅಂಶಗಳು ಅಂತ ಹೇಳಿದ್ರು ಕೂಡ ಇವುಗಳನ್ನೇ ಗುರುತಿಸ್ತಾ ಹೋಗ್ತಾರೆ. ಮುಂದುವರೆದಾಗೆ ಅಂದ್ರೆ ಈ ಒಂದು ಕಾರಣಗಳಿಂದ ಪ್ರೇರೇಪಿತವಾಗಿರುವಂತಹ ವಿವಿಧ ಭ್ರಷ್ಟಾಚಾರದ ಅಂಶಗಳು ಯಾವ್ಯಾವಿದಾವೆ, ಯಾವ್ಯಾವ ಅಂಶಗಳು ಈ ಭ್ರಷ್ಟಾಚಾರದ ಪರಿಧಿ ಒಳಗೆ ಬರ್ತಾವೆ, ಈ ಭ್ರಷ್ಟಾಚಾರದ ಪರಿಧಿ ಒಳಗೆ ಬರ್ತಕ್ಕಂತ ಸಂಗತಿಗಳು ಯಾವ್ಯಾವ? ಯಾವ್ಯಾವು? ಒಂದು ಲಂಚಗುಳಿತನ, ಹಾಗೆ ಮತ್ತೆ ಯಾವ್ಯಾವ ಬರ್ತವೆ? ಕಳ್ಳ ಸಾಗಾಣಿಕೆ, ಮತ್ತೆ ಆಗ ಹೇಳಿದಲ್ಲ ತೆರಿಗೆ ವಂಚನೆ, ಹಾಗೆ ಆರ್ಥಿಕ ವಂಚನೆಗಳು, ಮತ್ತೆ ಮೋಸಗಾರಿಕೆಗಳು,
ವಿದೇಶಿ ವಿನಿಮಯದ ಕಾನೂನು ಉಲ್ಲಂಘನೆ ಮಾಡೋದು. ನೀವು ಬೇರೆ ದೇಶಗಳಿಗೆ ಹೋದಾಗ ಅಥವಾ ಬೇರೆಯವರು ನಮ್ಮ ದೇಶಗಳಿಗೆ ಬಂದಾಗ ನಮ್ಮ ದೇಶದ ಕಾನೂನುಗಳನ್ನ ಪಾಲನೆ ಮಾಡುವುದಕ್ಕಿದ್ರು ಕೂಡ ಭ್ರಷ್ಟಾಚಾರ. ಉಲ್ಲಂಘನೆ ಇತ್ಯಾದಿ ಅನೇಕ ಅಂಶಗಳನ್ನ ಇದರಲ್ಲಿ ಪಟ್ಟಿ ಮಾಡ್ತಾ ಹೋಗ್ಬೋದು. ಇಂಥ ಅನೇಕ ಅಂಶಗಳೆಲ್ಲವೂ ಕೂಡ ಭ್ರಷ್ಟಾಚಾರ ಎನ್ನುವಂತ ವ್ಯಾಪ್ತಿಗೆ ಬರ್ತಕ್ಕಂಥವೇ ಆಗಿರ್ತವೆ. ಹಾಗೆ ಇನ್ನೊಂದು ಬರೀಬಹುದು, ಇಂಪಾರ್ಟೆಂಟ್ ಆಗಿರೋದು ಔದ್ಯೋಗಿಕ ವಂಚನೆ ಎನ್ನುವಂಥದ್ದು. ಔದ್ಯೋಗಿಕ ವಂಚನೆ ಇದು ದೊಡ್ಡ ಪ್ರಮಾಣದಲ್ಲಿ ನಡೀತಕ್ಕಂತ ಒಂದು ಭ್ರಷ್ಟಾಚಾರ. ಉದ್ಯೋಗಗಳು ಸಿಗಬೇಕು ಅನ್ನೋದಾದ್ರೆ, ಸರ್ಕಾರಿ ಉದ್ಯೋಗಗಳನ್ನು ಪಡಿಬೇಕು ಅನ್ನೋದಾದ್ರೆ ಯಾರಿಗೆ ಯೋಗ್ಯತೆ ಇರುತ್ತೋ, ಯಾರು ಶಿಕ್ಷಣ ಪಡ್ಕೊಂಡಿರ್ತಾರೋ, ತರಬೇತಿ ಪಡ್ಕೊಂಡಿರ್ತಾರೋ, ಅತ್ಯುನ್ನತ ಸ್ಥಾನದಲ್ಲಿ ಅವ್ರು ಎಲ್ಲಾ ಇದರಲ್ಲೂ ಕೂಡ ಬಂದಿರ್ತಾರೋ ಅವ್ರಿಗೆ ಸಿಗ್ಬೇಕು, ಹೌದಿಲ್ಲ? ಆದ್ರೆ ಇವತ್ತಿನ ದಿವಸ ಈ ಭ್ರಷ್ಟಾಚಾರದಿಂದಾಗಿ ನೌಕರಿಯನ್ನ ನೀಡಬೇಕಾದ್ರೂ ಕೂಡ ಔದ್ಯೋಗಿಕ ವಂಚನೆಗಳಾಗ್ತಾ ಇದ್ದಾವೆ. ಹಣವನ್ನ ಪಡೆದುಕೊಂಡು ಯಾರ್ಯಾರಿಗೆ ಬೇಕಾದ್ರೂ ಕೂಡ ಕೆಲಸಗಳನ್ನ ಕೊಡುವಂತ ಕ್ರಮಗಳನ್ನು ನಾವು ಟಿವಿ ಮಾಧ್ಯಮದಲ್ಲಿ ನೋಡ್ತಾ ಇರ್ತೀವಿ. ಹಾಗಾಗಿ ಅಂತವೂ ಕೂಡ ಈ ಭ್ರಷ್ಟಾಚಾರದ ವ್ಯಾಪ್ತಿಗೆ ಬರ್ತಕ್ಕಂಥ ವಿಧಾನ. ಇದಿಷ್ಟು ಕೂಡ ಭ್ರಷ್ಟಾಚಾರದ ವ್ಯಾಪ್ತಿಯೊಳಗೆ ಬರುವಂತಹ ಸಂಗತಿಗಳಾಗಿ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಮುಂದುವರೆದ ಇಂಥ ಭ್ರಷ್ಟಾಚಾರ ದೇಶವನ್ನ ಅಭಿವೃದ್ಧಿ ಪಡಿಸುವಂತದ್ರ ಕಡೆ ಗಮನ ಕೊಡುತ್ತಾ ದೇಶ ಅಭಿವೃದ್ಧಿ ಆಗುತ್ತಾ? ಇದು ಭ್ರಷ್ಟಾಚಾರ ಎನ್ನುವಂಥದ್ದು ಎಲ್ಲಾ ಕ್ಷೇತ್ರದಲ್ಲೂ ಇದೆಯೋ ಇಲ್ವೋ? ಇದೆಯಾ? ಕೃಷಿ ತೆಗೆದುಕೊಂಡ್ರೆ ಒಳ್ಳೆ ಉತ್ತಮವಾದಂತಹ ಉಪಕರಣಗಳು ಬರೋದಿಕ್ಕೆ ಆಗ್ತಾ ಇಲ್ಲ. ಸರಿನ ಸರ್ಕಾರದ ಕೊಡ್ತಕ್ಕಂಥ ಉಪಕರಣಗಳು ತಗೊಂಡು ಬಂದ್ರೆ ಅವುಗಳು ನಿರುಪಯುಕ್ತ ಆಗ್ತಿದಾವೆ. ಎಷ್ಟೋ ಕಡೆ ಇದಾವೆ. ನಿಮ್ ಕಡೆ ಎಲ್ಲ ರೈತರ ಸಂಪರ್ಕ ಕೇಂದ್ರ ಅಂತ ಕೊಟ್ಟಿರ್ತಾರೆ, RSK ಅಂತ ಹೇಳಿ ಕರೀತಾರೆ. ಅಲ್ಲಿ ಇಕ್ವಿಪ್ಮೆಂಟ್ಸ್ ಗಳೆಲ್ಲ ಸರ್ಕಾರನೇ ಕೊಟ್ಟಿದೆ. ಟ್ರಾಕ್ಟರ್ ಕೊಟ್ಟಿದೆ, ಅದ್ರ ಇಂಪ್ಲಿಮೆಂಟ್ಸ್ ಕೊಟ್ಟಿದೆ. ಅವೆಷ್ಟು ಮಟ್ಟಿಗೆ ರೈತರಿಗೋಸ್ಕರ ಬಳಕೆ ಆಗ್ತಿದಾವೆ ಅಂತ ಹೇಳಿ ನೋಡಿದಾಗ ಗೊತ್ತಾಗುತ್ತೆ ಭ್ರಷ್ಟಾಚಾರ ಇದೆಯೋ ಇಲ್ವೋ ಅಂತ. ಕಡಿಮೆ ಬೆಲೆಗೆ ರೈತರಿಗೋಸ್ಕರವಾಗಿಯೇ ಕೆಲವು ರಸಗೊಬ್ಬರಗಳನ್ನ, ಕೀಟನಾಶಕ, ಕ್ರಿಮಿನಾಶಕಗಳನ್ನು ಕೊಡ್ತಾರೆ. ಅವು ರೈತರು ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಲಭಿಸ್ತಾ ಇದಾವೋ ಅಥವಾ ಅವುಗಳಿಗೂ ಕೂಡ ಬೆಲೆ ಕೊಟ್ಟೆ ಕೊಂಡ್ಕೋಬೇಕಾದಂತ ಪರಿಸ್ಥಿತಿ ಇದೆಯೋ ಅಂತ ಹೇಳಿ ನೋಡಿದಾಗ ಗೊತ್ತಾಗುತ್ತೆ ಭ್ರಷ್ಟಾಚಾರ ಎಲ್ಲೆಲ್ಲೆಲ್ಲ ಇರಬಹುದು ಅಂತ ಹೇಳಿ ಗೊತ್ತಾಗುತ್ತೆ. ಹಾಗಾಗಿ ಇಂಥ ಭ್ರಷ್ಟಾಚಾರದ ದುಷ್ಪರಿಣಾಮಗಳು ಏನೇನಿದಾವೆ, ದೇಶದ ಅಭಿವೃದ್ಧಿಗೆ ಇದು ಹೇಗೆ ಮಾರಕ ಆಗುತ್ತೆ ಅನ್ನುವಂಥದ್ದನ್ನ ನೀವೇ ಪ್ರಬಂಧದ ರೂಪದಲ್ಲಿ ಬರೀತೀರಾ? ದೇಶದ ಅಭಿವೃದ್ಧಿಗೆ ಈ ಭ್ರಷ್ಟಾಚಾರ ಎನ್ನುವಂಥದ್ದು ಹೇಗೆ ಮಾರಕ ಆಗುತ್ತೆ ಅನ್ನುವಂಥದ್ದನ್ನ ನೀವು ಪ್ರಬಂಧದ ರೂಪದಲ್ಲಿ ಬರ್ಕೊಂಡು ಬಂದು ಅದನ್ನ ವಿವರಣೆಯನ್ನ ಕೊಡಬೇಕು, ಸರಿನಾ? ಓಕೆ. ಹಾಗಾದ್ರೆ ಮುಂದುವರೆದಾಗೆ ಇಂಥ ಭ್ರಷ್ಟಾಚಾರವನ್ನ ಹೋಗಲಾಡಿಸೋದಕ್ಕೋಸ್ಕರವಾಗಿ ಸರ್ಕಾರ ಏನಾದರೂ ಕ್ರಮಗಳನ್ನ ಕೈಗೊಂಡಿದ್ಯಾ ಹೇಳಿ ನೋಡ್ತಾವ. ಭ್ರಷ್ಟಾಚಾರವನ್ನು ತೊಲಗಿಸಲು ಸರ್ಕಾರ ಕೈಗೊಂಡಿರುವ ಕ್ರಮ ನೋಡಿ. ಸರ್ಕಾರ ಭ್ರಷ್ಟಾಚಾರವನ್ನ, ಕರಪ್ಷನ್ ಅನ್ನ, ಮೋಸಗಾರಿಕೆಯನ್ನ, ಸ್ವಜನ ಪಕ್ಷಪಾತವನ್ನ, ಲಂಚ ಗುಳಿತನವನ್ನ ಹೋಗಲಾಡಿಸೋದಿಕ್ಕೆ ಸಾಕಷ್ಟು ರೀತಿಯ ಕ್ರಮಗಳನ್ನ ಕೈಗೊಳ್ಳುತ್ತಲೇ ಇದೆ. ಆದ್ರೆ ಅದು ಬೆಳೆಯೋದಿಕ್ಕೆ ಅವಕಾಶ ಮಾಡಿಕೊಡ್ತಿರೋದು ಯಾರು ಅಂದ್ರೆ, ಕೆಲವೊಂದ್ಸತಿ ನೆನೆಸ್ಕೊಂಡ್ರೆ ಸಾರ್ವಜನಿಕರಾದಂತ ನಾವುಗಳೇ ಅದನ್ನ ಬೆಳೆಯೋದಿಕ್ಕೆ ಅವಕಾಶ ಮಾಡ್ಕೊಡ್ತೀವಿ, ಹೌದಾ ಇಲ್ಲ? ಎಲ್ಲೋ ಬೈಕಲ್ಲಿ ಹೋಗ್ತಾ ಇರ್ತೀರಾ, ಹೆಲ್ಮೆಟ್ ಇಲ್ದಂಗೆ, ಪ್ಲಸ್ ಡಾಕ್ಯುಮೆಂಟ್ಸ್ ಇರಲ್ಲ, ಇಲ್ಲ ಡ್ರೈವಿಂಗ್ ಲೈಸೆನ್ಸ್ ಇರಲ್ಲ, ಪೊಲೀಸ್ನ ನಿಲ್ಲಿಸ್ತಾರೆ. ಅವಾಗ ಸರ್ಕಾರದಿಂದ ನಿಗದಿಗೊಳಿಸಿರುವಂತಹ ಏನ್ ಫೀ ಇರುತ್ತೋ, ದಂಡ ಇರುತ್ತೋ ಅದು ಜಾಸ್ತಿ ಇರುತ್ತೆ. ಅವಾಗ ನೀವೇನ್ ಮಾಡ್ತೀರಾ? ಏನ್ ಮಾಡ್ತೀರಿ? ಅಷ್ಟೊಂದು ಯಾರು ಕಟ್ತಾರೆ, ಇಷ್ಟೇ ಇರೋದ ಹತ್ರ ಹೆಂಗ ಮಾಡಿ ನನ್ನನ್ನ ಬಿಟ್ಬಿಡ್ರಿ, ನನಗೆ ಯಾವ ದಂಡನೂ ಬೇಡ, ರೆಸಿಪ್ಟು ಬೇಡ ಅಂತ ಹೇಳಿದಾಗ ಹಂಗಾದ್ರೆ ಭ್ರಷ್ಟಾಚಾರವನ್ನ ಬೆಳೆಸಿದ್ದು ಅಧಿಕಾರಿನೋ ಜನರೇ ಬೆಳೆಸ್ದಂಗ ಆಯ್ತಲ್ಲಿ ಅಂತ. ಹಾಗಾಗಿ ನಾವ್ ಎಚ್ಚೆತ್ಕೋಬೇಕು. ಮತ್ತು ಯಾವುದೇ ಕಾರ್ಯಕ್ರಮಗಳು, ಏನೇ ಯೋಜನೆಗಳು ಭ್ರಷ್ಟಾಚಾರದ ವಿರುದ್ಧವಾಗಿ ಬಂದ್ರು ನಾವು ಮೊದಲು ಎಚ್ಚೆತ್ಕೋಬೇಕು. ಹಾಗಾಗಿ ಸಾರ್ವಜನಿಕ ಎಚ್ಚರ ಮೊದಲನೇದಾಗಿರುವಂತ ಅಂಶ. ನೆಕ್ಸ್ಟ್, ಸರ್ಕಾರನೂ ಕೂಡ ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿದೆ.
ಲೋಕಪಾಲ್ ಎನ್ನುವಂತಹ ಸಂಸ್ಥೆಯನ್ನೇ ಹುಟ್ಟುಹಾಕಿರುವಂತದ್ದು. ಗಾಂಧೀಜಿಯವರ ನಂತರದಲ್ಲಿ ದೇಶದಲ್ಲಿ ಭ್ರಷ್ಟಾಚಾರವನ್ನ ತೊಲಗಿಸಬೇಕು ಅಂತೇಳಿ ಒಬ್ಬ ಮಹಾಶಯರ ಹೋರಾಟ ಆಯ್ತು. ಅವ್ರನ್ನು ಕೂಡ ನಾವು ನೋಡ್ತಾ ಹೋದ್ರೆ ಒಂದ್ ರೀತಿ ಗಾಂಧೀಜಿಯವರ ರೀತಿಯ ಹೋರಾಟವನ್ನು ನಡೆಸಿರ್ತಕ್ಕಂಥ ಅವರ ಹೋರಾಟದ ನಂತರದಲ್ಲಿಯೇ ಈ ಲೋಕಪಾಲ ಎನ್ನುವಂತ ಕಾಯ್ದೆ ರೂಪದಲ್ಲಿ ಬಂದಿದ್ದು, ಸಂಸ್ಥೆಯೋಪಾದಿಯಲ್ಲೂ ಕೂಡ ಬಂದಿರುವಂತದ್ದು. ಹಾಗಾದ್ರೆ ಅಂತ ವ್ಯಕ್ತಿ ಯಾರು ಅಂತ ಹೇಳಿ ನಾಳೆ ತಿಳ್ಕೊಂಡ್ಬರ್ಬೋದು. ಲೋಕಪಾಲ ಕಾಯ್ದೆಗೋಸ್ಕರವಾಗಿ ಹೋರಾಡಿದಂತಹ ವ್ಯಕ್ತಿ ಯಾರಿದ್ದಾರೆ ಅಂತ ಹೇಳಿ ನೀವು ತಿಳ್ಕೊಂಡ್ಬರ್ಬೋದು. ತಿಳ್ಕೊಂಡ್ಬರ್ತೀರಾ? ತಿಳ್ಕೊಂಡ್ಬರ್ತೀರಾ. ನೆಕ್ಸ್ಟ್, ಲೋಕಪಾಲ ಕಾಯ್ದೆ. ಈ ಕಾಯ್ದೆ ಮೂಲಕವಾಗಿ ಭ್ರಷ್ಟಾಚಾರ ಅಧಿಕಾರಿಗಳನ್ನ ದಂಡಿಸುವಂತಹ ರೀತಿಯ ಬಹುದೊಡ್ಡ ಒಂದು ಕಾಯ್ದೆಯಾಗಿ ಭಾರತ ಸರ್ಕಾರ ಜಾರಿಗೊಳಿಸಿರುವಂತದ್ದಿದೆ ಲೋಕಪಾಲ. ಹಾಗೆ ಈ ಸಿಂಬಲ್ ನೋಡಿರ್ತೀರ, ಈ ಹೆಸರನ್ನ ಟಿವಿಗಳಲ್ಲಿ, ಹೌದಾ? ಇಲ್ಲಿರುವಂತದ್ದು ಚಿತ್ರಣ ನೋಡಿರ್ತೀರ, ಟಿವಿಗಳಲ್ಲಿ ನ್ಯೂಸ್ಗಳಲ್ಲಿ ಕೊಟ್ಟಿರ್ತಾರೆ. ಏನಂತ ಇದೆ? ಕರ್ನಾಟಕ ಲೋಕಾಯುಕ್ತ ಅಂತೇಳಿ. ಓಕೆನಾ? ಇದು ಕರ್ನಾಟಕದಲ್ಲಿ ಭ್ರಷ್ಟಾಚಾರವನ್ನ ತಡೆಯೋದಕ್ಕೋಸ್ಕರ ಮಾಡಿಕೊಂಡಿರುವಂತಹ ಒಂದು ಸಂಸ್ಥೆ. ಕರ್ನಾಟಕದಲ್ಲಿ ಯಾವ ಸಂಸ್ಥೆ? ಲೋಕಾಯುಕ್ತ ಸಂಸ್ಥೆ. ಲೋಕಾಯುಕ್ತ ಸಂಸ್ಥೆ ಅಡಿಯಲ್ಲಿ ಸಾಕಷ್ಟು ಭ್ರಷ್ಟಾಧಿಕಾರಿಗಳನ್ನ ರೈಡ್ ಮಾಡೋದ್ರ ಮೂಲಕವಾಗಿ ಅವರನ್ನ ಬಂಧಿಸೋದ್ರ ಮೂಲಕವಾಗಿಯೂ ಕೂಡ ಸಾಕಷ್ಟು ರೀತಿಯಲ್ಲಿ ಭ್ರಷ್ಟಾಚಾರವನ್ನು ತೊಲಗಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು ಇದೆ. ಮುಂಚೆ ಇದ್ರ ಜೊತೆಗೆ ACB ಅನ್ನುವಂತ ರೀತಿಯಲ್ಲೂ ಕೂಡ ಇತ್ತು, ಅದನ್ನ ಮರ್ಚ್ ಮಾಡಿ ಈಗ ಲೋಕಾಯುಕ್ತ ಅನ್ನುವಂಥದ್ದು ಮಾತ್ರ ಉಳಿಸಿರುವಂತದ್ದು ನೋಡಿ. ಹಾಗೆ ನೆಕ್ಸ್ಟ್ ಮುಂದುವರೆದಾಗಿರುವಂತೆ ಇಲ್ಲೊಂದು ಕೊಟ್ಟಿದ್ದಾರೆ. ಈ ಸಿಂಬಲ್ ನೀವು ನೋಡೋದು ತುಂಬಾನೇ ಕಡಿಮೆ ಇರುವಂತದ್ದಾಗಿ ನೋಡ್ತಾ ಹೋಗ್ತೀವಿ. ಓಕೆನಾ? ಯಾವ್ದು ಸರ್ ಇದು? ಕೊಟ್ಟಿದ್ದಾರೆ ಸೆಂಟ್ರಲ್ ವೈಲೆನ್ಸ್ ಕಮಿಷನ್ ಅಂತೇಳಿರೋದು, ರಾಷ್ಟ್ರೀಯ ಭ್ರಷ್ಟಾಚಾರ ನಿಗ್ರಹ ದಳ ಅಂತೇಳಿರೋದು. ಭ್ರಷ್ಟಾಚಾರ ನಿಗ್ರಹ ದಳ ಅನ್ನುವಂಥದ್ದನ್ನ ಸ್ಥಾಪನೆ ಮಾಡಲಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಸ್ಥಾಪನೆ ಆಗಿರುವಂತಹ ಭ್ರಷ್ಟಾಚಾರ ನಿಗ್ರಹ ದಳ ಎನ್ನುವುದು ಇದರ ವತಿಯಿಂದ ಕಾನೂನಿನ ಕಟ್ಟುನಿಟ್ಟಿನ ಕ್ರಮದ ಮೂಲಕವಾಗಿ ಭ್ರಷ್ಟ ಅಧಿಕಾರಿಗಳನ್ನ ಸೆರೆಹಿಡಿಯತಕ್ಕಂಥ ಕಾನೂನಿಗೆ ಒಳಪಡಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಹಾಗೆ ಒಂದು ಕಾನೂನು ಕೂಡ ಬಂದಿರುವಂತ ಕಾಯ್ದೆಯೋಪಾದಿಯಲ್ಲಿ ಬಂದಿರುವಂತದ್ದಿದೆ. ಯಾವುದು ಈ ಕೊಟ್ಟಿದ್ದಾರೆ? ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅನ್ನುವಂಥದ್ದು. ಯಾವುದು ಅಂತಂದ್ರೆ ಕನ್ನಡ ಕನ್ವರ್ಟ್ ಮಾಡಿ ಏನಾಗುತ್ತೆ? ಸೇಮ್ ಅದೇ ಆಗ್ತಾನೆ, ನಿರ್ಬಂಧ ಅಂತ. ಭ್ರಷ್ಟಾಚಾರ ನಿರ್ಬಂಧ ಕಾಯ್ದೆ ಅಥವಾ ನಿಗ್ರಹ ಕಾಯ್ದೆ 1900 ಎಷ್ಟಲ್ಲಿ ಬಂದಿರೋದು? 88. 1988ರಲ್ಲಿ ಬಂದಿರುವಂತಹ ಕಾನೂನಿನ ಕಟ್ಟುನಿಟ್ಟಿನ ಕ್ರಮಗಳು. ಯಾವ ಅಧಿಕಾರಿ ಭ್ರಷ್ಟಾಚಾರಕ್ಕೆ ಒಳಗಾಗ್ತಾನೋ, ಲಂಚ ತೆಗೆದುಕೊಳ್ತಾನೋ, ಸ್ವಜನ ಪಕ್ಷಪಾತವನ್ನ ಮಾಡ್ತಾನೋ ಆ ರೀತಿಯ ವ್ಯಕ್ತಿಯನ್ನ ಯಾವ್ಯಾವ ಶಿಕ್ಷಾ ಕ್ರಮಗಳಿಗೆ ಒಳಪಡಿಸಬಹುದು ಅಂತೇಳಿ ವಿವರಿಸಿರುವಂತಹ ಕಾಯ್ದೆಯಾಗಿ ನಾವು ನೋಡ್ತಾ ಹೋಗ್ಬೋದು. ಅದರ ಜೊತೆಗೆ ಮತ್ತೊಂದು ಪ್ರಮುಖ ಭ್ರಷ್ಟಾಚಾರದ ವ್ಯವಸ್ಥೆಯನ್ನು ತೊಲಗಿಸೋದಕ್ಕೋಸ್ಕರ ಬಂದಿರುವಂತಹ ಒಂದು ಕಾಯ್ದೆ RTI ಅಂತೇಳಿ ಬಂದಿರೋದು. RTI ರೈಟ್ ಟು ಇನ್ಫಾರ್ಮೇಶನ್ ಅಂತೇಳಿ ಕರೀತಾರೆ. ಕನ್ನಡದಲ್ಲಾದ್ರೆ ಮಾಹಿತಿ ಹಕ್ಕು ಕಾಯ್ದೆ. ಭಾರತದ ಕೆಲವೊಂದು ರಕ್ಷಣಾ ವ್ಯವಸ್ಥೆ, ಸಂಸತ್ತಿಗೆ ಸಂಬಂಧಿಸಿರೋದು, ಈ ರೀತಿಯ ಕೆಲವೊಂದು ಗೌಪ್ಯ ಮಾಹಿತಿಗಳನ್ನ ಹೊರತುಪಡಿಸಿದ್ರೆ ಭಾರತೀಯರಾಗಿರ್ತಕ್ಕಂಥ ಯಾವುದಾದ್ರೂ ಒಬ್ಬ ವ್ಯಕ್ತಿ ಒಂದೇ ಒಂದು ಅರ್ಜಿಯನ್ನ ಸಲ್ಲಿಸೋದ್ರ ಮೂಲಕವಾಗಿ ಯಾವ ಇಲಾಖೆಯ ನಿಮಗೆ ಬೇಕಾದಂತಹ ಮಾಹಿತಿಯನ್ನ ಪಡೆದುಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟಿರೋದೇ RTI ಅನ್ನುವಂಥ ರೈಟ್ ಟು ಇನ್ಫಾರ್ಮೇಶನ್. ಮಾಹಿತಿಯನ್ನು ಪಡ್ಕೊಳ್ಳುವಂತ ಹಕ್ಕಿದೆ. ಯಾರನ್ನ ಹೇಗೆ ನೇಮಕಾತಿ ಮಾಡ್ಕೊಂಡ್ರಿ, ಈ ಸೌಲಭ್ಯಗಳನ್ನ ಕೊಟ್ಟಿದಿರಲ್ವಾ, ಯಾರ್ಯಾರಿಗೆ ಕೊಟ್ಟಿದ್ದೀರಾ, ಯಾವ ಆಧಾರದ ಮೇಲೆ ಈ ಸೌಲಭ್ಯಗಳನ್ನ ಕೊಡಲಾಗಿದೆ, ಈ ಅವಕಾಶಗಳನ್ನ ಯಾರಿಗೆ ಕೊಟ್ಟಿದ್ದೀರಾ,
ಅದರ ಮಾಹಿತಿ ಕೊಡಿ. ಈ ರಸ್ತೆಯನ್ನ ಅಲಾಟ್ ಆಗಿಲ್ಲ ನಮ್ಮೂರಲ್ಲಿ, ಈ ರಸ್ತೆ ಬಿಡುಗಡೆ ಆಗಿರುವಂತ ಹಣ ಎಷ್ಟು ಹಣವನ್ನ ಯಾವ್ಯಾವುದಕ್ಕೋಸ್ಕರ ಅಂತ ಬಿಡುಗಡೆ ಮಾಡಲಾಗಿದೆ, ಈ ತರದ ಎಲ್ಲಾ ಮಾಹಿತಿಗಳನ್ನು ನೀವು ಒಂದು ಅರ್ಜಿಯನ್ನ ಸಲ್ಲಿಸುವುದರ ಮೂಲಕವಾಗಿ ಪಡ್ಕೊಳ್ಳೋಕೆ ಅವಕಾಶ ಕೊಟ್ಟಿರೋದೆ ಮಾಹಿತಿ ಹಕ್ಕು ಕಾಯ್ದೆ. ಆದ್ರೆ ಕೆಲವೊಂದು ಬಿಟ್ಟು ನಮ್ಮ ಸಂಸತ್ ಭವನಕ್ಕೆ ಸಂಬಂಧಿಸಿದಂಗೆ, ರಾಜಕೀಯ ವ್ಯವಸ್ಥೆಗಳಿಗೆ ಸಂಬಂಧಿಸಿದಂಗೆ ಕೆಲವು, ಹಾಗೆ ರಕ್ಷಣೆ ನಮ್ಮ ದೇಶದ ಡಿಫೆನ್ಸ್ ಸಂಬಂಧಿಸಿರುವಂತಹ ರೀತಿಯ ಮಾಹಿತಿಗಳನ್ನು ಮಾತ್ರ ಬಿಟ್ಕೊಡೋದಿಲ್ಲ. ನಮ್ಮ ದೇಶದಲ್ಲಿ ಆರ್ಮಿ ಎಷ್ಟಿದೆ, ಏರ್ವೇಸ್ ಎಷ್ಟಿದಾವೆ, ಹಾಗೆ ವೆಪನ್ಸ್ ಏನೇನು ಬಳಕೆ ಮಾಡ್ತಾರೆ, ಸೈನಿಕರು ಎಷ್ಟು ಜನ ಇದ್ದಾರೆ, ಎಲ್ಲೆಲ್ಲಿದ್ದಾರೆ, ಆ ಮಾಹಿತಿನೆಲ್ಲ ಹೇಳೋದು. ಅವರು ಹೊರತುಪಡಿಸಿದ್ರೆ ಇತರ ಇಲಾಖೆಗಳ ಎಲ್ಲಾ ಮಾಹಿತಿಗಳನ್ನು ಕೂಡ ಪಡ್ಕೊಳ್ಳೋಕೆ ಅವಕಾಶ ಇದೆ. ಈ ರೀತಿಯಾಗಿರ್ತಕ್ಕಂಥ ಕ್ರಮಗಳ ಜೊತೆಗೆ ಮತ್ತೊಂದಷ್ಟು ಕ್ರಮಗಳಿದ್ದಾವೆ. ಈ ಸರ್ವಿಸ್ ಅಂತೇಳಿ ಕರೀತಾರೆ, ಈ ಸರ್ವಿಸ್ ಸೇವೆ ಅಂತೇಳಿ ಕರೀತಾರೆ. ಇವತ್ತೆಲ್ಲವಕ್ಕೂ ಕೂಡ ನೀವು ಒಂದು ಅರ್ಜಿ ಹಾಕ್ಬೇಕು ಅನ್ನೋದಿದ್ರೆ ಮ್ಯಾನ್ಯುಯಲ್ ಆಗಿರುವಂತ ಅರ್ಜಿನ ಹಾಕುವುದಾ? ಮ್ಯಾನ್ಯುಯಲ್ ಅರ್ಜಿಗೆ ಬದಲಾಗಿ ಇವತ್ತೇನ್ ಮಾಡಿದ್ರೆ ಎಲ್ಲ ಅರ್ಜಿಗಳನ್ನು ಕೂಡ ಯಾವ ಮೂಲಕ ಹಾಕ್ಬೋದು? ಇಂಟರ್ನೆಟ್ ಮೂಲಕವಾಗಿ, ಅಂತರ್ಜಾಲದ ಮೂಲಕವಾಗಿ ಹಾಕುವ ಅವಕಾಶ ಕೊಟ್ಟಾಗ ಅಲ್ಲ ಅಧಿಕೃತವಾಗಿರೋದು. ನೀವು ಯಾವತ್ತು ಬೇಡಿಕೆ ಸಲ್ಲಿಸಿದ್ರೆ ಯಾವತ್ತು ಅದು ನಿಮಗೆ ಪೂರೈಕೆ ಆಗೋದಕ್ಕೆ ಅವಕಾಶ ಇದೆ ಅಂತೇಳಿ ಸಂಪೂರ್ಣ ಮಾಹಿತಿ ನಿಮಗೆ ಸಿಕ್ಕೋಗುತ್ತೆ. ಆ ರೀತಿ ಅವಕಾಶ ಕೊಟ್ಟಿದೆ. ಅಷ್ಟೇ ಅಲ್ಲದೆ ಸಕಾಲ ಅಂತ ಹೇಳಿರುವಂತ ಕಾರ್ಯಕ್ರಮ ಇದೆ. ಸಕಾಲ ಅಂತ ಸರ್ಕಾರದಿಂದ ಆಗುವಂತ ಕಾರ್ಯಚಟುವಟಿಕೆಗಳು ನಿಮಗೆ ಎಷ್ಟು ದಿನದೊಳಗೆ ಆಗ್ಬೇಕು ಈ ಕೆಲಸ ಅಂತ ಹೇಳಿ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲೂ ಕೂಡ ದೊಡ್ಡದಾಗಿ ನಮೂದು ಮಾಡಿರ್ತಾರೆ. ನಿಮಗೆ ಇಂಥ ಸರ್ಟಿಫಿಕೇಟ್ ಬೇಕು ಅಂದ್ರೆ ಅದಕ್ಕೆ ನಿಗದಿಗೊಳಿಸಿರುವಂತ ಕಾಲಮಿತಿ 2 ದಿನದಲ್ಲೋ ಅವತ್ತೇ ಕೊಡಬೇಕು, 30 ದಿವಸ ಸಮಯ ಅಂತ ಹೇಳ್ತಾರೆ. ನೀವು ಕೂಡ ಹಾಕಿರ್ತೀರ ಇನ್ಕಮ್ ಸರ್ಟಿಫಿಕೇಟ್ ಪಡ್ಕೋಬೇಕು ಅನ್ನೋದಾದ್ರೆ ಎಷ್ಟು ದಿವಸಕ್ಕೆ ಬರುತ್ತಂತೆ ಅಂತ ಕೇಳಿದಾಗ ಹೇಳ್ತಾರೆ. ಎಷ್ಟು ದಿವಸ ಅಂತ ಹೇಳಿ 20 ದಿನ 25 ದಿನ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಗುರುಸ್ಕೊಟ್ಟಿರುವಂತದ್ದಿದೆ ಸಕಾಲ. ಹಾಗೆ ಜನಸ್ಪಂದನ ಅಂತ ಹೇಳಿ ಕಾರ್ಯಕ್ರಮಗಳನ್ನ ಆಯೋಜಿಸಿಕೊಂಡಿರೋದು. ಇಷ್ಟೇ ಅಲ್ಲದೆ ಸರ್ಕಾರಿ ಕಚೇರಿಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಿಕೊಂಡಿರುವಂತದ್ದಾಗಿರ್ಬೋದು. ಹಾಗೆ ಕಡತಗಳನ್ನ ಬಹಳ ಬೇಗ ವಿಲೇವಾರಿ ಮಾಡೋದಕ್ಕೋಸ್ಕರವಾಗಿರುವಂತಹ ಈ ಸರ್ವಿಸ್ ಸೇವೆ ಎನ್ನುವಂಥದ್ದು ಕೂಡ ಆಗಿರ್ಬೋದು. ಹಾಗೆ ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರಿಂದ ಪಡ್ಕೊಳ್ಬಹುದಾಗಿರುವಂತಹ ದೂರು ಪೆಟ್ಟಿಗೆ, ದೂರುಗಳನ್ನು ಸಲ್ಲಿಸೋದಕ್ಕೋಸ್ಕರ ಜನರಿಗೆ ಅವಕಾಶ ಕೊಟ್ಟಿರುವಂತಹ ದೂರು ಪೆಟ್ಟಿಗೆಗಳನ್ನು ಕೂಡ ಅಳವಡಿಸಿರುವಂತದ್ದು ಕೂಡ ನಾವು ನೋಡ್ತಾ ಹೋಗಬಹುದಾಗಿದೆ. ಹೀಗೆ ಈ ಎಲ್ಲಾ ಕ್ರಮಗಳು ಇರುವಂತದ್ದು ಯಾವುದಕ್ಕೆ ಅಂದ್ರೆ ಹೋಗಲಾಡಿಸೋದಕ್ಕೋಸ್ಕರ ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳಾಗಿ ಇರುವಂತದ್ದು. ಓಕೆ, ಅದಾದ ನಂತರದಲ್ಲಿ ಇವುಗಳು ಮಾಡಬೇಕಾದ ಕೆಲಸ ಇಷ್ಟೆಲ್ಲಾ ಕ್ರಮಗಳ ಜೊತೆಗೆ ಭ್ರಷ್ಟಾಚಾರವನ್ನು ತೊಲಗಿಸಬೇಕು ಅಂದ್ರೆ ಸಾರ್ವಜನಿಕರು ಏನ್ ಮಾಡಬೇಕು, ಸಾರ್ವಜನಿಕರು ಯಾವ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ವರ್ತಿಸಬೇಕು ಅಂತೇಳಿ ನೀವು ನಿಮ್ದೇ ಆದಂತಹ ರೀತಿಯ ಕೆಲವೊಂದು ಸಲಹೆಗಳನ್ನ ಬರ್ಕೋಬಹುದು. ನಿಮ್ದೇ ಆದಂತಹ ರೀತಿಯ ಸಲಹೆಗಳನ್ನ ಪಟ್ಟಿ ಮಾಡ್ಕೊಂಡು ಬರ್ಬೇಕಾಗುತ್ತೆ. ಓಕೆ, ಇಷ್ಟು ನಾವು ನೋಡ್ತಾ ಹೋದಾಗ ಅನಕ್ಷರತೆ ಮತ್ತು ಭ್ರಷ್ಟಾಚಾರ ಎನ್ನುವಂಥದ್ದು ಹೇಗೆ ಪ್ರಮುಖ ಸಮಸ್ಯೆ ಆಗಿದಾವೆ, ಅವು ಹೋಗಲಾಡಿಸುವಂತಹ ಕ್ರಮಗಳು ಯಾವ್ಯಾವ ಇದಾವೆ ಅಂತೇಳಿ ನಾವು ನೋಡ್ತಾ ಹೋಗ್ಬೋದು. ಮುಂದುವರೆದಾಗಿರ್ತಕ್ಕಂಥ ಸಮಸ್ಯೆ ಬಗ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ.